ಕಾಂತೆಯ ಜೊತೆಯಲ್ಲಿ ಇರುವಾಗ ಸಂದರ್ಭಕ್ಕೆ ಅನುಗುಣವಾಗಿ ಅಂತರಂಗದಿಂದ ಭಾವ ನಗುಮುಖದಲ್ಲಿ ಪ್ರಕಟ ಆಯಿತು. ಕೇಳಿದ ಮೇಲೆ ಹೇಳದೆ ಗೊತ್ತಿದೆ ನಗುವುದಕ್ಕೆ ಕಾರಣ ಏನು? ಸುಲಭದಲ್ಲಿ ಹೇಳಿ ಬಿಡಬಹುದಿತ್ತು, ಆದರೆ ಅಷ್ಟು ಸುಲಭದಲ್ಲಿ ಹೇಳಿ ಬಿಟ್ರೆ ದಂಪತಿಗಳ ಮಾತುಕತೆಯಲ್ಲಿ ರಸ ಇಲ್ಲ ಅಂತ. ಇದು ಹೇಳಬಾರದ ವಿಚಾರವೇ ಅಲ್ಲ, ಆದರೂ ಹೇಳುವುದಿಲ್ಲ ಅಂತ ಹೇಳಿದ್ರು. ಸ್ವಲ್ಪ ರಸಿಕವಾಗಿ ಮಾತನಾಡೋಣ ಎನ್ನುವ ಕಾರಣದಿಂದ. ಗಂಭೀರವಾದ ವಿಷಯವಾದ್ರೆ, ರಾಜಕಾರಣದ ರಾಷ್ಟ್ರಕಾರಣದ ವಿಷಯವಾದ್ರೆ ಮನೆಯಲ್ಲಿ ಹೇಳಬಾರದು. ಶಕ್ಕರ್ಣೋ ಭಿದ್ಯತೆ ಮಂತ್ರ
ಮಂತ್ರ ಚತುಷ್ಕರ್ಣೋ ಹಿ ನಿಷ್ಠನಃ. 6 ಕಿವಿಗಳಿಗೆ ಒಂದು ವಿಷಯ ತಲುಪಿತು ಅಂತಾದ್ರೆ ಅದು ಪ್ರಪಂಚಕ್ಕೆಲ್ಲ ಗೊತ್ತಾಗಿ ಬಿಡುತ್ತದೆ. 4 ಕಿವಿಗಳ ಒಳಗಡೆಯೇ ಇರಬೇಕು ವಿಚಾರ. ಈ 2ನೆಯ ಕಿವಿಗಳು ಕೇಳಿದ್ದು ಅನೇಕರಿಗೆ ಹೇಳಬಹುದು, ಹೇಳಬಾರದು ಅಂತ ಹೇಳಿದ್ರು ಅದು ನಿಲ್ಲುವುದಿಲ್ಲ. ಗುಟ್ಟು ಸ್ತ್ರೀಯರಲ್ಲಿ ನಿಲ್ಲುವುದಿಲ್ಲ ಎನ್ನುವುದು ಸಾಮಾಜಿಕವಾದಂತಹ ಒಂದು ನಿರ್ಣಯ. ಸಾಮಾಜಿಕರೇ ನಿರ್ಣಯ ಮಾಡಿದ್ದಾರೆ. ಜೀವನಾನುಭವವನ್ನು ಕಂಡು ಅಪವಾದ ಇರಬಹುದು. ಅಲ್ಲಿ ಇದು ಪ್ರಚಾರವಾದರೂ ತೊಂದರೆ ಏನೂ ಇಲ್ಲ. ಅಷ್ಟು ಪ್ರಚಾರವಾಗಬಾರದ ವಿಷಯ ಏನೂ ಅಲ್ಲ. ಸಂಪೂರ್ಣವಾಗಿ ವಿವರಿಸಿ ಹೇಳಿದ್ದೆ. ವಿವರಿಸಿ ಹೇಳಿದ್ದನ್ನೆಲ್ಲ ಕೇಳಿದಾಗ ಅವಳ ಭಾವ ಬೇರೆ ರೀತಿಯಲ್ಲಿ ಪ್ರಕಟ ಆಯಿತು. ಭಕ್ತರನ್ನು ರಕ್ಷಿಸುವಲ್ಲಿ ಭಗವಂತನಾದ ಶ್ರೀಕೃಷ್ಣನಿಗೆ ಅದೆಂತಹ ಮಮತೆ ಇದೆಯೋ, ಭಕ್ತರನ್ನು ರಕ್ಷಿಸುವ ವಿಧಾನ ಅದೆಷ್ಟು ವಿಧಿಯಲ್ಲಿ ಪ್ರಕಟವಾಗುತ್ತದೆಯೋ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಇಷ್ಟದಂತೆ ಮುನ್ನಡೆಯಲಿ ಅಂತ ಹೇಳಿ ಸಮಾಧಾನ ಪಡಿಸಿದ ಸಮಾಧಾನ ನನಗಾಯಿತು. ಅಲ್ಲಿಂದ ಹೊರಟಿದ್ದೆ. ಶಕ್ರನಂದನ ನಡೆಗದಿ ಬೇಗನೆ ಬಂದನು ಮುರಗರನಾಗ ಶಕ್ರನಂದನನ ಎಡಗದಿ ಬೇಗ ಬೃಂದಾವಕರು ಭಕ್ತಿಯಿಂದಲ ಕಾಜರಿ ಮಂಗಲ ಸುಮವೃತ್ತಿಯಂತದಗಿರಿಸಲು ಬಂದನು ಮುರಗರನಾಗಗೆ ಶಕ್ರನಂದನನ ಎಡಗದಿ ಬೇಗ ಯಾವಾಗಲೂ ನಾನು ಹೀಗೆ ಹೋಗುವವನಲ್ಲ. ಹಿಂದುಗಡೆ ಮುಂದುಗಡೆ ಕೆಲವರು ಭಕ್ತರು, ಕೆಲವರು ಋಷಿಗಳು, ಕೆಲವರು ಮಹರ್ಷಿಗಳು, ಕೆಲವರು ಅನುಭಾವಿಗಳಾದ ಯಾದವರು, ಇವರ ಜೊತೆಯಲ್ಲಿಯೇ ನನ್ನ ಸಂಚಾರ. ಇವತ್ತು ಮಾತ್ರ ಹಾಗೆ ಮಾಡಬಾರದು, ಒಬ್ಬನೇ ಹೋಗಬೇಕು ಅಂತ ನಿಶ್ಚಯಿಸಿದ್ದೆ. ಶಕ್ರನಂದನ ಅಲ್ಲಿ ವನದಲ್ಲಿ ಕೂತಿದ್ದಾರೆ. ಶಕ್ರನಂದನ ಮಳೆ ಬರ್ತಾ ಇದೆ. ಮಳೆ ಬರುವುದಕ್ಕೆ ಕಾರಣ ಶಕ್ರನಂತೆ. ಅವನ ಮಗ ಇಲ್ಲಿ ಕೂತಿದ್ದಾನೆ. ಕೊಡೆ ಇಲ್ಲ ಅವನಲ್ಲಿ. ಮೈಯನ್ನು ಬೆಚ್ಚಗೆ ಮಾಡುವ ಯಾವುದೇ ವಸ್ತುಗಳಿಲ್ಲ. ಚಳಿಗೆ ನಡುಗುತ್ತಾ ಕೂತಿದ್ದಾನೆ. ಇದನ್ನು ನೋಡಿ ನಮಗಂತೂ ಕರುಣೆ ಬರಬೇಕು. ಸ್ವಲ್ಪ ಅವನಪ್ಪನಾದ ಶಕ್ರನು ಕರುಣೆಯನ್ನು ಬೀರ್ಲಿ, ಅವನ ಉದ್ದೇಶ ಸಫಲವಾಗಲಿ ಅಂತ ಅವನನ್ನು ಶಕ್ರನಂದನ ಅಂತ ನನ್ನ ಮನಸ್ಸು ಆಲೋಚಿಸ್ತಾ ಇದೆ. ಒಬ್ಬನೇ ಕೂತಿದ್ದಾನೆ. ಹೆಚ್ಚು ಆಲೋಚನೆ ಮಾಡುವುದಲ್ಲ, ಹೊರಟ ಕೆಲಸ ಶುಭವಾಗುತ್ತದೆ ಎನ್ನುವುದಕ್ಕೆ ಆಕಾಶದಲ್ಲಿ ವೃಂದಾರಕ ಸಮೂಹವೇ ಹೂ ಮಳೆಯನ್ನು ಕಲಿಯುತ್ತಾ ಇರುವುದು ಸಾಕ್ಷಿ. ಅವರಿಗೆ ಎಲ್ಲ ಇಲ್ಲಿಂದಲೇ ದೃಷ್ಟಿಯಿಂದಲೇ ಅನುಗ್ರಹವನ್ನು ಬೀರಿದ್ದೇನೆ. ನೇರವಾಗಿ ಒಂದು ಸಮೀಪಕ್ಕೆ ಹೋಗಿದೆ.
ಇರುವುದರಿಂದಲೇ ಅಲ್ಪಕಾಲ ಅಂತರ್ಮುಖಿಯಾಗಿ ಉಳಿದವನು ನಾನು. ಶ್ರೀಕೃಷ್ಣ ಧ್ಯಾನದಲ್ಲೇ ಇದ್ದರೆ ಬಹಿರಂಗದಲ್ಲಿ ಯಾವ ಸನ್ನಿವೇಶವೇ ಇರಲಿ ಅದು ನಮಗೆ ಪ್ರತಿಕೂಲವಾಗುವುದಿಲ್ಲ, ಬಾಧೆಯನ್ನುಂಟು ಮಾಡುವುದಿಲ್ಲ ಅಂತ ನಂಬಿದವರು, ಅನುಭವಿಸಿದವರು ನಾವು. ಆದರೆ ಒಳಗೇ ಕೃಷ್ಣ ಧ್ಯಾನಲೀನರಾದಂತಹ ನಾನು ಒಮ್ಮಿಂದೊಮ್ಮೆಲೆ ಕಣ್ತೆರೆಯುವಂತಹ ಅಂತಃಪ್ರಚೋದನೆ ಬಂತು. ನೋಡಿದರೆ ಬಹಳ ದೂರದಿಂದ ನಡೆದೇ ಬರ್ತಾ ಇದ್ದಾರೆ ನಮ್ಮ ದೇವರ ದೇವರು. ಇಷ್ಟು ದೂರದಿಂದಲೇ ಕಮನೀಯವಾದಂತಹ ರೂಪ ಕಣ್ಣುಗಳಿಗೆ ಆನಂದಪ್ರದಾಯಕವೇ ಆಗಿ ಪರಿಣಮಿಸಿದೆ. ಹೌದಲ್ಲ, ಮದನದಾತನೇ ತಾನೇ ಬರ್ತಾ ಇರುವುದು. ಮತ್ತೆ ರೂಪದಲ್ಲಿ ಮನೋಹಾರಿತೆ ಇದ್ದರೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಲೋಕದಲ್ಲಿ ಮದನೋಪಾಸಕರು ಅನೇಕರಿದ್ದಾರೆ. ತಮ್ಮ ಚಿತ್ತವೃತ್ತಿಯಲ್ಲಿ ಹುಟ್ಟಿದಂತಹ ಕಾಮನೆಗಳನ್ನು ಪೂರೈಸುವುದಕ್ಕಾಗಿ ಅವನನ್ನು ಆರಾಧಿಸುವವರು ತಮ್ಮ ಕ್ರಿಯೆಯ ಮೂಲಕವಾಗಿ. ಆದರೆ ಕಾಮನೆಗಳಿಗೆ ಅತೀತವಾದಂತಹ ಮನಸ್ಸಿನ ಸ್ಥಿಮಿತವನ್ನು ಸಾಧಿಸಬೇಕೆಂದು ಬಯಸುವವರೆಲ್ಲ ಮದನ ತಾತನನ್ನು ಆರಾಧಿಸಿದರು, ಮದನರನ್ನು ಮೀರಿ ನಿಂತರು. ಅವನನ್ನು ಆರಾಧಿಸಿದರೆ ಲಭ್ಯವಾಗಬಹುದಾದಂತಹ ಪರಮಾನುಗ್ರಹ ಎಷ್ಟು ಎಂಬುದಕ್ಕೆ ಪಾಂಡವರ ನನ್ನ ಜೀವನವೇ ಸಾಕ್ಷಿದಾರ. ನಮಗೆ ಬೇಕಾದ ಸಮಯದಲ್ಲಿ ತಾನಾಗಿ ಒದಗಿ ಬರ್ತಾ ಉಂಟು. ಆ ಕಾರಣದಿಂದಲೇ ಅಸಂತುಷ್ಟಿ ಎಂಬುದು ನಮ್ಮನ್ನು ಬಾಧಿಸಿದ್ದಿಲ್ಲ. ಅದರ ಮೂಲವಾಗಿಯೇ ನಾವು ಅಧರ್ಮಾಚರಣೆಯನ್ನು ಮಾಡುವಂತೆ ಅದು ನಮ್ಮನ್ನು ಪ್ರಚೋದಿಸಿದ್ದೂ ಇಲ್ಲ. ಈ ಕಾಲದಲ್ಲೂ ಅಷ್ಟೇ ಆಗಬೇಕು ಅಂತ ಬಯಕೆಗಳು ಹುಟ್ಟುತ್ತವೆ. ಬಯಕೆಗಳೇ ಇಲ್ಲದವನು ಮನುಷ್ಯನಾಗುವುದಿಲ್ಲ, ನರನಾಗುವುದಿಲ್ಲ. ಆದರೆ ಆ ಆಶಾ ಪೂರ್ತಿ ಆಗುವುದು ಅವನ ಅನುಗ್ರಹದಿಂದಲೇ ಆದದ್ದರಿಂದ ನಮ್ಮ ಪ್ರಯತ್ನದಲ್ಲಿ ನಾವು ನಿರತರಾಗುವುದು ಬಳಿಕ ದೈವೇಚ್ಛೆ ಈಗ ನಂಬಿ ನಡೆದವರು ನಾವು. ಪ್ರಕೃತ ಈ ಸನ್ನಿವೇಶದಲ್ಲೂ ಅಷ್ಟೇ. ಮನಸ್ಸಲ್ಲೇನೋ ಬಯಕೆ ಹುಟ್ಟಿಕೊಂಡಿದೆ, ಮುಂದೆ ಅವನ ಇಚ್ಛೆ, ಈ ನಿರೀಕ್ಷೆಯಲ್ಲಿದ್ದವನು ನಾನು. ಅದು ಪ್ರಬಲವಾದ್ದರಿಂದಲೇ ಮನದೊಳಗಿರುವ ಕೃಷ್ಣ ಅರಿತು ಹೊರಗೆ ನಡೆತರ್ತಾ ಇದ್ದಾನೆ ಅಂತ ಸ್ಪಷ್ಟ. ಭಕ್ತನಾದವನು ದೇವ ಬಂದಾಗ ಎದುರುಗೊಳ್ಳಬೇಕಾದ್ದು ಕರ್ತವ್ಯ. ಅದು ಸಭ್ಯತೆಯೂ ಹೌದು. ಶ್ರೀರಾಮಚಂದ್ರನಂತಹ ಮಹಾಮಹಿಮರೇ ಸ್ಮಿತ ಪೂರ್ವಭಾಷಿಗಳಾಗಿದ್ರಂತೆ, ಮಿತ ಪೂರ್ವಭಾಷಿಗಳಾಗಿದ್ರಂತೆ. ಹಿರಿಯರು ಕಂಡಾಗ ಅವರಾಗಿ ಮಾತಾಡಿಸಲಿಂದ ಕಾಯುವುದಕ್ಕಿಲ್ಲ, ತಾನೇ ಹೋಗಿ ಮಾತಾಡಿಸ್ತಾ ಇದ್ದರಂತೆ. ಹೌದು, ಅಷ್ಟಾದ್ರೂ ಬೇಡುವೆ ನಮಗೆ. ಆದ್ದರಿಂದಲೇ ಎದ್ದು ನಿಂತಿದ್ದೇನೆ. ಪರಮ ಪ್ರೇಮ ಸ್ವರೂಪವಾದದ್ದು ಭಕ್ತಿ ಅಂತಂದ್ರೆ ಅವನನ್ನು ಕಾಣುವಾಗ ಆ ಭಾವ ಉದ್ದೀಪ್ತವಾಗುತ್ತಲೇ ಉಂಟು. ಮಹಾತ್ಮ ಜ್ಞಾನ ಪೂರ್ವಕ ಸುದೃಢವಾದ ಸ್ನೇಹವನ್ನೇ ಭಕ್ತಿ ಅಂತ ಕರೆದರು. ಮಹಾತ್ಮ ಜ್ಞಾನ ಸಮಗ್ರವಾಗಿ ಇಲ್ಲದಿದ್ದರೂ ಅಲ್ಪ ಮಹಾತ್ಮದ ಜ್ಞಾನವಾದರೂ ಇರುವುದು ಸತ್ಯ. ಅದರಿಂದಲೇ ಸುದೃಢ ಸ್ನೇಹ ಉದಿಸಿದ್ದು ಸತ್ಯ. ಆದ್ದರಿಂದಲೇ ಸಾನುರಾಗದಿಂದ ಹೋಗಿ ಸ್ವಾಮಿಯ ಪದಕಮಲಗಳಿಗೆ ಎರಗಿ ಅವರ ಆಶೀರ್ವಾದವನ್ನು ಪಡೆಯುತ್ತೇನೆ. ಪ್ರಭೋ, ವಂದಿಸಿಕೊಂಡೆ. ಸ್ವಾಮಿಗಳು, ನಾವು ವಂದಿಸಬೇಕಾದ ನಿಮಗೆ ಅತ್ಯಂತದ್ದು ಶ್ರೀಮತ್ ಪರಮಹಂಸ ಪರಿವ್ರಾಜಕಾಚಾರ್ಯವರಿಯರು ಯಾರು? ಪದವಾಕ್ಯ ಪ್ರಮಾಣ ಪಾರೀಣರು. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳೆಂಬ ಅಷ್ಟಾಂಗ ಯೋಗಗಳ ಅನುಷ್ಠಾನದಲ್ಲಿ ನಿಷ್ಠರು, ತಪಶ್ಚಕ್ರವರ್ತಿಗಳು, ಅನಾದ್ಯ ವಿಚ್ಛಿನ್ನ ಗುರುಪರಂಪರಾ ಪ್ರಾಪ್ತರು, ಷಡ್ದರ್ಶನ ಸ್ಥಾಪನಾಚಾರ್ಯರು. ಮಹಾ ಸಾನ್ನಿಧ್ಯ ಇದು. ನಾವು ನಮಸ್ಕಾರ ಮಾಡಬೇಕು. ಈಗ ನೀವು ಹೇಳಿದ ವ್ಯಕ್ತಿಯೇ ಅದು ಸ್ವೀಕರಿಸಿದ್ದು ಹೌದು ಅಂತ ಆದರೂ ಅವರು ಕೊನೆಗೆ ಹೇಳುವ ಎರಡು ಮಾತು ಉಂಟು. ಏನು? ಸನ್ನಿಧಾನದಲ್ಲಿ ಅದು ಸೂಕ್ತ ಅಂತ ಭಾವಿಸ್ತೇನೆ. ನಾರಾಯಣ ನಾರಾಯಣ ಅನ್ನೋದು ಹಾಗಾದ್ರೆ ಅಲ್ಲಿಗೆ ಸಲ್ಲುತ್ತದೆ ಅಂತ. ಇದು ಅಕ್ಷರಾರ್ಥದಲ್ಲೂ ಅನ್ವರ್ಥದಲ್ಲೂ ನಾರಾಯಣ ನಾರಾಯಣ ಸನ್ನಿಧಿಗೆ. ಹಾಗಾದ್ರೆ ನಮಸ್ಕಾರ ಮಾಡಿದ್ದು ಸರಿ ಅಂತ ಆಗ್ತದೆ. ಅದೇ ನಾನು ನಮಸ್ಕಾರ ಮಾಡಿದ್ದು ಸರಿ ಅಂತ. ನಾನು ನಮಸ್ಕಾರ ಮಾಡಿದ್ದು. ದೇವರೇ, ಯತಿಗಳು ಇನ್ನೊಬ್ಬರು ನಮಸ್ಕಾರ ಮಾಡುವಾಗ ಅನುಗ್ರಹವನ್ನು ಮಾಡಬಾರದು ಅಂತ ಒಂದು ವಿಧಿಯೂ ಇದೆ ಅಂತೆ. ಯಾಕೆ ವಿಧಿ ಅಂತ ಕೇಳಿದ್ರೆ ಅವರು ನಿರಾಕಾಂಕ್ಷೆಯಿಂದ ಇರಬೇಕು.
ಯಾವುದೇ ಆಸೆಗಳು ಹುಟ್ಟಿಕೊಳ್ಳಬಾರದು. ಒಬ್ಬ ನಮಸ್ಕಾರ ಮಾಡುವಾಗ ನಿನಗೆ ಒಳ್ಳೆಯದಾಗಲಿ ಎನ್ನುವ ಅನುಗ್ರಹವನ್ನು ಮಾಡಿದರೆ ಮನಸ್ಸಿನಲ್ಲಿ ನಿಧಾನವಾಗಿ ನಾನು ಮಾಡಿದ ಅನುಗ್ರಹ ಸತ್ಯವಾಗಲಿ ದೇವರೇ ಅಂತ ಒಂದು ಆಸೆ ಹುಟ್ಟಿಕೊಳ್ಳುತ್ತದೆ. ಆ ಆಸೆ ಹುಟ್ಟಿದ ತಕ್ಷಣ ಮತ್ತೊಂದು ಆಸೆ ಹುಟ್ಟಿಕೊಳ್ಳುತ್ತದೆ. ಆದ್ದರಿಂದ ಯತಿಗಳು ಇನ್ನೊಬ್ಬರ ನಮಸ್ಕಾರವನ್ನು ಸ್ವೀಕರಿಸುವುದೇ ನಾರಾಯಣ ನಾರಾಯಣ ಅಂತ. ಹಾಗಾಗಿ ನಾನು ನಮಸ್ಕಾರ ಮಾಡಿದ್ದು ನಾರಾಯಣನಿಗೆ ಸಮರ್ಪಣೆ ಆಗುತ್ತದೆ. ನಿನ್ನ ಲೀಲಾ ವಿರೋಧ ಇದು ಅಂತ ಸ್ವೇದ್ಯವೇ ಇದೆ. ಯತಿ ಆಗಬೇಕಾದ್ರೆ ವೈರಾಗ್ಯ ಬರಬೇಕು ಪ್ರಭು. ಸಾಧಾರಣ ನಿಯಮ ಹಾಗೆ. ಸಾಮಾನ್ಯರಲ್ಲಿ ಸಾಮಾನ್ಯನಾದ ನಾನು ಸಾಧಾರಣವನ್ನಲ್ಲದೆ ಅಸಾಧಾರಣವನ್ನು ಉಲ್ಲೇಖಿಸುವುದಕ್ಕಿಲ್ಲ. ವೈರಾಗ್ಯವು ಹಲವು ವಿಧದಲ್ಲಿ ಬರ್ತದಂತೆ. ಹೌದು, ಬಲಾತ್ಕಾರದಿಂದ ಬರುವುದೊಂದು, ಅದು ಸ್ವಲ್ಪ ಕಷ್ಟದ್ದು. ಅಭಾವದಿಂದ ಬರುವುದೊಂದು. ಸಾತ್ವಿಕವಾದ ಸಹಜವಾದ ವೈರಾಗ್ಯವೇ ಶ್ರೇಷ್ಠ ಅಂತ ಜ್ಞಾನಿಗಳಾದವರು ಕೊಂಡಾಡಿದರು. ಹೌದು, ಸಾತ್ವಿಕವಾದ ಸಹಜವಾದ ವೈರಾಗ್ಯ ಬರುವುದು ಸಾತ್ವಿಕ ಕಾಮನಗಳು ಸಂತೃಪ್ತವಾದಾಗ. ಅದು ಹೌದು ಅಂತ ಆದರೆ ಬರುವ ವೈರಾಗ್ಯವನ್ನು ತಡೆಯುವ ಮನಸ್ಸು ನನಗಿಲ್ಲ. ಅದರ ಮೊದಲು ಸಹಜವಾಗಿಯೇ ಕಾಮನೆಗಳು ಪೂರ್ಣವಾಗುವ ಹಾಗೆ ಕಾಮಪಿತ ಅನುಗ್ರಹಿಸಿದ. ವೈರಾಗ್ಯ ಎನ್ನುವುದಕ್ಕೆ ಇನ್ನೊಂದು ಅರ್ಥ ಇದೆ, ವಿಶೇಷವಾದ ರಾಗದ ಭಾವ ಅಂತ. ಹೌದು, ಯಾರಲ್ಲಿ ಅಂತಲೂ ಇದೆ. ಹೌದು ಹೌದು. ಆದ್ದರಿಂದಲೇ ಒಂದರ್ಥದಲ್ಲಿ ಅದು ಹೌದು. ಆದರೆ ಸಮಗ್ರವಾಗಿ ಉಳಿದ ವಿಷಯಗಳೆಡೆಗೆ ವಸ್ತುಗಳೆಡೆಗೆ ವಿರಕ್ತಿ ಬಂದು ಮತ್ತೆ ಈ ರಕ್ತಿ ಹುಟ್ಟಬೇಕು. ಹಾಗಾಗುವಂತೆ ಅನುಗ್ರಹಿಸಬೇಕು. ಹಾಗಾದ್ರೆ ಈಗ ಯತಿ ಅಲ್ಲ, ಪರಮಹಂಸನೂ ಅಲ್ಲ. ಹೇಗಾಗುವುದಕ್ಕೆ ಸಾಧ್ಯ? ನಿನ್ನ ಮುಂಭಾಗದಲ್ಲಿ ಯತಿ ವೇಷವನ್ನು ನೀನು ಕಳೆದು ಬಂದಿಗೆ ಪರಿಯೇನು, ನೀನು ಕಳೆದು ಬಂದಿಗೆ ಪರಿಯೇನು, ಉಳಿಯದೆ ಸಕಲವ ತಿರುಗೆದ್ದು ಮಾಧವ, ಉಳಿಯದೆ ಸಕಲವ ತಿರುಗೆದ್ದು ಮಾಧವ, ನಲವಿಂದ ಬೆಸಗೊಳ್ಳೆ ಪಲುಗುಣನಿಂದನು, ನಲವಿಂದ ಬೆಸಗೊಳ್ಳೆ ಪಲುಗುಣನಿಂದನು, ಎಲೆ ಪಾತ್ರ ಯತಿ ವೇಷವನ್ನು ನೀನು ಕಳೆದು ಬಂದಿಗೆ ಬಗೆಯೇನು, ಈ ಬಗೆಯೇನು, ಬಂದವ ನೀನು ಅಂತ ನನಗೆ ಗೊತ್ತಿದೆ. ನೀನು ಬರುತ್ತಿ ಅಂತಲೂ ನನಗೆ ಗೊತ್ತಿದೆ. ಬಾರದಿದ್ರೆ ತಪ್ಪುತ್ತಿದ್ದೆ ಅಂತ ಈಗ ಅರ್ಥ ಆಯ್ತು. ನೀನು ಬಂದೇ ಬರುತ್ತಿ ಅಂತ ಗೊತ್ತಿದೆ. ಆದ್ದರಿಂದ ಪ್ರಥಮ ಭೇಟಿಯಲ್ಲಿಯೇ ಒಂದು ಸರಸ ಮಾತನಾಡುವ ಅಂತ ಅಷ್ಟು ಮಾತಾಡಿದೆ. ಅದೆಲ್ಲ ಇರ್ಲಿ, ನೀನು ಇಲ್ಲಿಗೆ ಬಂದವ, ಬರುವುದಕ್ಕೆ ಒಂದು ಉದ್ದೇಶ ಬೇಕು, ಬರುವ ಕ್ರಮಕ್ಕೆ ಒಂದು ವ್ಯವಸ್ಥೆ ಬೇಕು. ನಿನ್ನನ್ನು ನೋಡಿದ್ರೆ ನೀನು ಪಾರ್ಥನ ಹಾಗೆ ಕಾಣುತ್ತಾ ಇಲ್ಲ. ನೋಡುವಾಗ ಯತಿ ಹೌದು, ನಿನ್ನ ನಿಲುವಿನಲ್ಲಿ ಯತಿತ್ವ ಇದೆ, ನಿನ್ನ ಧ್ವನಿಯಲ್ಲಿ ಯತಿತ್ವ ಇದೆ, ನಿನ್ನ ವೇಷದಲ್ಲಿಯೂ ಯತಿ ಧರ್ಮ ಇದೆ. ಆದರೆ ಮಾತಿನಲ್ಲಿ ಮಾತ್ರ ಹೇಳುವಾಗ ಅದಲ್ಲ ನಾನು ಅಂತ ಹೇಳ್ತೀನಿ. ಹೀಗೆ ಅಂತರಂಗ ಒಂದನ್ನು ಹೊರತುಪಡಿಸಿ ಬಹಿರಂಗಗಳಲ್ಲಿ ಬಹಿಕರಣಗಳಲ್ಲಿ ನೀನು ಯತಿಯಾಗುವುದಕ್ಕೆ
ಯತಿಯ ಹಾಗೆ ಇರುವುದಕ್ಕೆ ಅಥವಾ ಯತಿ ವೇಷವನ್ನು ಧರಿಸುವುದಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ಲ. ನಮ್ಮಲ್ಲಿ ಹಿರಿಯರು ಹೇಳ್ತಾರೆ, ಕಾಷಾಯ ಮತ್ತು ದಂಡ ಇದೆರಡಿದ್ರೆ ಸಾಕು. ಕಾಷಾಯ ದಂಡ ಮಾತ್ರೇಣ ಯತಿ ಪೂಜ್ಯೋ ನ ಸಂಶಯ. ಕಾಷಾಯ ದಂಡ ಧಾರಣೆ ಯಾರಲ್ಲಿ ಇದೆಯೋ ಅವರ ಬಗ್ಗೆ ಸಂಶಯವನ್ನೇ ಪಡಕೂಡದು. ಸಾಷ್ಟಾಂಗ ನಮಸ್ಕಾರ ಮಾಡಬೇಕು. ದಂಡ ಇಲ್ಲ ನಿನ್ನಲ್ಲಿ, ಕಾಷಾಯ ವಸ್ತ್ರ ಇದೆ. ಆದ್ರಿಂದ ನನ್ನ ಹಾಗಿದ್ದವರು ಆಲೋಚನೆ ಮಾಡ್ತಾರೆ ಅರ್ಧ ನಮಸ್ಕಾರ್ಯ ಅಂತ. ಹಾಗೆ ಅಂತ ಉಳಿದವರು ನನ್ನ ಭೃತ್ಯರೆಲ್ಲ ಅವರಿಗೆ ಕಾಷಾಯ ಕಂಡ್ರೆ ಸಾಕಾಗುತ್ತದೆ, ನಮಸ್ಕಾರ ಮಾಡ್ತಾರೆ. ಇದೇ ವೇಷದಿಂದ ಹೀಗೆ 4 ದಿವಸ ಇಲ್ಲಿ ಇದ್ರೆ ಇದು ದೊಡ್ಡ ಯತಿ ಸಭೆಯೇ ಆಗಿ ಹೋಗುತ್ತದೆ. ಅನೇಕರು ಬರ್ತಾರೆ ಇಲ್ಲಿ. ಅದಕ್ಕೋಸ್ಕರ ನಿನ್ನ ಉದ್ದೇಶ ಏನು? ಯಾತಕ್ಕೋಸ್ಕರ ಈ ವೇಷವನ್ನು ನೀನು ಧರಿಸಿದ್ದಿ? ದೇವರೇ, ಹೊರಗಿನವರಲ್ಲಿ ಒಳಗನ್ನು ಬಚ್ಚಿಡುವುದು, ಒಳಗೇ ಇರುವವನಲ್ಲಿ ಒಳಗನ್ನು ಬಚ್ಚಿಡುವುದೆಂದು ಬಿಚ್ಚಿ ಇಡುವುದು ಸುಲಭ. ಆದ್ದರಿಂದಲೇ ಅವತರಿಸಬೇಕು. ಯತಿವೇಷವನ್ನೇ ಉಲ್ಲೇಖಿಸ್ತಾ ಮಾತು ಮತ್ತು ಕೃತಿಯಲ್ಲಿರುವ ವೈರುಧ್ಯವನ್ನೂ ಗಮನಿಸಿದವನಾಗಿ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದೆ. ವೇಷ ಉಳಿದವರಿಂದ ನನ್ನನ್ನು ಮರೆಮಾಚಿಕೊಳ್ಳಬೇಕು ಎಂಬುದಕ್ಕೆ, ಹಾಗೆ ಅಂತ ದೇವರಿಂದ ಅಲ್ಲ. ಆದ ಕಾರಣವೇ ಮಾತಿನಲ್ಲಿ ಈ ಯತಿತ್ವವನ್ನು ನಾನು ಪ್ರತಿಫಲಿಸಲಿಲ್ಲ ನಿನ್ನ ಮುಂಭಾಗದಲ್ಲಿ. ಸರ್ವಜ್ಞನಾದಂತಹ ನೀನು, ಸರ್ವಶಕ್ತನಾದ ನೀನು, ಎಲ್ಲವನ್ನೂ ತಿಳಿದು ಎಲ್ಲವನ್ನೂ ಮಾಡಬಲ್ಲವನಾಗಿಯೂ ಯಾಕೆ ಏನು ಅಂತ ಪ್ರಶ್ನಿಸ್ತೀನಿ. ಸರಿ, ಭಕ್ತರಾದ ನಮಗೆ ಆತ್ಮನಿವೇದನೆಯಂತಹ ದೊಡ್ಡ ದೊಡ್ಡ ಪದಗಳನ್ನು ಹೇಳುವುದಿಲ್ಲ. ನಾನು ಪ್ರಾರ್ಥಿಸುವ ಅವಕಾಶವನ್ನು ನೀನೇ ಕೊಡಮಾಡಿದ್ದಿ ಅಂತ ಭಾವಿಸ್ತೇನೆ. ಭಕ್ತರ ದೃಷ್ಟಿಯಿಂದ ಹಾಗೆ, ನನ್ನ ದೃಷ್ಟಿಯಲ್ಲಿ ಬೇರೆ. ಮರ್ತ್ಯನಾಗಿ ಅವತರಿಸಿದ ಮೇಲೆ ಮರ್ತ್ಯ ಶಿಕ್ಷಣವನ್ನು ಕೊಡಬೇಕಾದದ್ದು ನನ್ನ ಕರ್ತವ್ಯ. ಸರಿ, ಮರ್ತ್ಯರು ಹೇಗೆ ಹೇಗೆ ವ್ಯವಹರಿಸಬೇಕು, ಸಂಬಂಧಿಗಳಲ್ಲಿ ಹೇಗೆ, ರಾಜನಲ್ಲಿ ಹೇಗೆ, ಭೃತ್ಯರಲ್ಲಿ ಹೇಗೆ, ಬಂಧುಗಳಲ್ಲಿ ಹೇಗೆ, ಇದನ್ನು ನಾನು ಲೋಕಕ್ಕೆ ತೋರಿಸಬೇಕು. ನನಗೆ ಗೊತ್ತಿದ್ದದ್ದನ್ನೆಲ್ಲ ಹೇಳುವುದಕ್ಕೆ ಹೊರಟ್ರೆ ಲೋಕ ವ್ಯವಹಾರ ಆ ರೀತಿಯಲ್ಲಿ ನಡೆಯುವುದಿಲ್ಲ. ಮರ್ತ್ಯಾವತಾರ ಸ್ಪೃಹ ಮರ್ತ್ಯ ಶಿಕ್ಷಣ ತಿಳಿದು ಬಂದಿದ್ದಿ ಅಂತ ಆದ ಮೇಲೆ ತಿಳಿದು ಬಂದ ಲೋಕದ ಮರ್ಯಾದೆ ಅದು ನೀನೇ ನಿರ್ಣಯಿಸಿದ್ದು. ಹೌದು, ಅದರೊಳಗೆ ಇದ್ದೇ ವ್ಯವಹರಿಸ್ತೇನೆ ಅಂತ ನೀನೇ ಸಂಕಲ್ಪಿಸಿದ್ದಿ ಅಂತ ಆದ್ಮೇಲೆ ನಾನಾಗಿ ಮೀರುವುದಕ್ಕೆ ಪ್ರಚೋದಿಸುವುದಿಲ್ಲ. ಇಲ್ಲಿ ಬರುವುದಕ್ಕೆ ಕಾರಣವಾದಂತಹ ವೃತ್ತಾಂತವನ್ನು ಸರಳವಾಗಿ ಸ್ಥೂಲವಾಗಿ ಆಡುತ್ತೇನೆ. ನಿನ್ನ ಅನುಗ್ರಹದಿಂದಲೇ ದ್ರುಪದ ಜಾತೆಯನ್ನು ನಾವು 5 ವರಿಸುವಂತಾದದ್ದು ವೇದ್ಯವೇ ಇದೆ. ವರಿಸಿದ ಕಾಲದಲ್ಲಿ 5 ಹೀಗೆ ವರಿಸುವುದು ಮಾತೆಯ ಮಾತಿಗಾಗಿಯೇ ಇರಬಹುದು.
ಸರಿಯೋ ಅಂತ ಪ್ರಶ್ನೆ ಬಂದಾಗ ಆ, ಹಿರಿಯರೆಲ್ಲ ಸೇರಿ, ವೇದವ್ಯಾಸರಂತಹ ಪ್ರಮುಖರೆಲ್ಲ ಸೇರಿ ಹ್ಮ್ ಶಾಸ್ತ್ರೀಯವಾಗಿದೆ, ಸಂಯುಕ್ತಿಕವಾಗಿದೆ, ಹ್ಮ್ ಜನ್ಮಾಂತರೀಯವಾದ ಹಿನ್ನೆಲೆ ಇದಕ್ಕೆ ಇದೆ, ಹ್ಮ್. ಇದನ್ನು ಸೂಚಿಸ್ತಾ ನಮ್ಮ ಸಂಬಂಧವನ್ನು ಪುಷ್ಟೀಕರಿಸಿದರು. ಹ್ಮ್ ಆ ಬಳಿಕ ಬಂದಂತಹ ನಾರದರು ಆ, ಸ್ತ್ರೀ ನಿಮಿತ್ತಕವಾಗಿ ಅನ್ಯೋನ್ಯತೆಯಲ್ಲಿದ್ದಂತಹ ಹ್ಮ್ ಸಹೋದರರು ಹ್ಮ್ ವಿಘಟನೆಗೊಳಗಾಗಬಾರದು, ಹ್ಮ್ ಅವರಲ್ಲಿ ಮನಸ್ತಾಪ ಆ ಕಾರಣದಿಂದ ಬರಕೂಡದು ಸರಿ. ಅಂತ ಹೇಳುತ್ತಾ ಹ್ಮ್ ಸುಂದೋಪಸುಂದರ ಕಥನವನ್ನು ಉಲ್ಲೇಖಿಸಿ ಹ್ಮ್ ಅನ್ಯೋನ್ಯವಾಗಿ ಅಜೇಯರಾಗಿದ್ದಂತಹ ಅವರು ಒಬ್ಬಾಕೆ ಅಪ್ಸರ ಸ್ತ್ರೀಯಿಂದಾಗಿ ಹ್ಮ್ ಹೇಗೆ ಪರಸ್ಪರ ಹ್ಮ್ ಸರ್ವನಾಶವನ್ನು ಕಾಣುವಂತಾಯಿತು ಹ್ಮ್ ಎಂಬುದನ್ನು ಉಲ್ಲೇಖಿಸಿ ಆ, ನಮ್ಮೊಳಗೆ ಅದಕ್ಕೆ ಅದು ಬಾರದಂತಿರುವ ವ್ಯವಸ್ಥೆಗೆ ಪ್ರಚೋದಿಸಿದರು. ಸರಿ. ಅದನ್ನು ಅನುಸರಿಸಿಯೇ ಹ್ಮ್ ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆಯಲ್ಲಿ ಆ, ಪಾಂಚಾಲಿ ಏಕಾಂತದಲ್ಲಿರುವುದು ಹ್ಮ್ ಹೀಗೆ ನಿರ್ಣಯವೂ ಆಯಿತು. ಹ್ಮ್ ಪರಸ್ಪರರು ಏಕಾಂತದಲ್ಲಿ ಸತಿಪತಿಯರಾಗಿರುವಾಗ ಹ್ಮ್ ಉಳಿದ ಸಹೋದರರು ಆ ಏಕಾಂತವನ್ನು ಭಂಗಿಸಿದರೆ ಹ್ಮ್ 12 ವರ್ಷಗಳ ಆ, ತೀರ್ಥಯಾತ್ರೆ ಹ್ಮ್ ಪ್ರಾಯಶ್ಚಿತ್ತ ಕರ್ಮವಾಗಿ ವಿಧಿಸಲ್ಪಟ್ಟಿದೆ. ಹ್ಮ್ ಇಂದ್ರಪ್ರಸ್ಥದಲ್ಲಿ ನಾವು ಇರುವಂತಹ ವೇಳೆಯಲ್ಲಿ ಹ್ಮ್ ಭೂಸುರರ ಅಗ್ರಹಾರಕ್ಕೆ ಚೋರಬಾಧೆ ಉಂಟಾಯಿತು ಎಂಬ ದೂರನ್ನು ಅನುಸರಿಸಿ ಆ, ಅವರನ್ನು ಅದರಿಂದ ಸಂರಕ್ಷಿಸಬೇಕಾದ ಹೊಣೆಯನ್ನು ಹೊತ್ತ ನಾನು ಆಯುಧಪಾಣಿಯಾಗಿ ಹೊರಡಲೇಬೇಕಾಯಿತು. ಸರಿ. ಆಯುಧಗಳೆಲ್ಲವೂ ಇದ್ದದ್ದು ಧರ್ಮಜನ ಶಯ್ಯಾಗ್ರಹದಲ್ಲಿ. ಹ್ಮ್ ಕಾರಣ ಇಷ್ಟೇ, ಆ, ಪಾಂಡವರು ಶಸ್ತ್ರಧಾರಣೆ ಮಾಡುವುದೆಲ್ಲ ಧರ್ಮಸಮ್ಮತವಾದ ಕಾರಣಕ್ಕೆ ಇರಬೇಕು. ಹ್ಮ್ ಇದು ಸ್ಥೂಲವಾದ ಕಾರಣ. ಹ್ಮ್ ಆದ್ದರಿಂದಲೇ ಧರ್ಮಜನ ಏಕಾಂತ ಮಂದಿರದಲ್ಲಿ ಅದನ್ನು ಇರಿಸಿದರೆ ಹ್ಮ್ ಧರ್ಮಜನ ಒಪ್ಪಿದ ವಿಚಾರ ಧರ್ಮಸಮ್ಮತವಾಗಿಯೇ ಇರ್ತದೆ ಎಂಬುದು ನಮ್ಮ ವಿಶ್ವಾಸ. ಆ, ಆದರೆ ರಾತ್ರಿಯ ಕಾಲದಲ್ಲಿ ಬಂದು ದೂರು ಕೊಟ್ಟದ್ದರಿಂದ ಆ ಏಕಾಂತವನ್ನು ಭಂಗಿಸಬೇಕಾಯಿತು. ಶಸ್ತ್ರಪಾಣಿಯಾಗಿ ಭೂಸುರರನ್ನು ಅವರಿಗೆ ಬಂದ ಕಂಟಕದಿಂದ ಮುಕ್ತರಾಗಿಸಬೇಕಾಯಿತು. ಹ್ಮ್ ಮರಳಿದಾಗ ಲಕ್ಷ್ಯವನ್ನು ಗಮನಿಸಿದಂತಹ ನಮ್ಮ ಅಣ್ಣನಾಡಿದ ಆ, ಸದುದ್ದೇಶಕ್ಕಾಗಿ ನೀನು ಕೈಗೊಂಡಂತಹ ಹ್ಮ್ ಕ್ಷತ್ರಿಯೋಚಿತವಾದ ಕರ್ಮ ಇದು. ಹ್ಮ್ ಆದ್ದರಿಂದ ಪ್ರಾಯಶ್ಚಿತ್ತ ಕರ್ಮದಲ್ಲಿ ನಿರತರಾಗಬೇಕಾದ್ದಿಲ್ಲ. ಆ, ಶಾಸಿಸಿದವರೇ ಅದನ್ನು ಭಂಗಿಸ್ತಾರೆ ಅಂತ ಆದರೆ ಹ್ಮ್ ಉಳಿದವರಿಗೆ ಶಾಸಿಸುವ ನೈತಿಕತೆಯನ್ನು ಉಳಿಸಿಕೊಳ್ಳುವುದಿಲ್ಲ. ಹ್ಮ್ ಆದ್ದರಿಂದ ಹೊರಡುತ್ತೇನೆ ಅಂತ ಅಂದಾಗ, ಹ್ಮ್ ಹಾಗಾದ್ರೆ ನೀವೇ ಹೇಳಿದಂತೆ ಯತಿಗಳಲ್ಲಿರುವ ಧರ್ಮವನ್ನು ಉಲ್ಲೇಖಿಸ್ತಾರೆ. ಹ್ಮ್ ಚಾತುರ್ಮಾಸ್ಯವನ್ನು 4 ಪಕ್ಷಗಳಿಗೆ ಇಳಿಸುವುದಕ್ಕಾಗುತ್ತದೆ ಹ್ಮ್ ಸಂಕೋಚ ಪ್ರಕ್ರಿಯೆಯ ಮೂಲಕವಾಗಿ. ಆ, ಪಕ್ಷವನ್ನೇ ಮಾಸ ಅಂತ ಭಾವಿಸುವುದರ ಮೂಲಕವಾಗಿ. ಹ್ಮ್ ಹಾಗೆಯೇ 12 ಮಾಸಗಳನ್ನು 12 ವರ್ಷ ಅಂತ ಭಾವಿಸಿ ಹ್ಮ್ 1 ವರ್ಷದ ಅವಧಿಯ ತೀರ್ಥಾಟನೆಯನ್ನು ಕೈಗೊಂಡ್ರೆ ಸಾಕು ಅಂತ. ಸರಿ. ಹಾಗೆಯೇ ತೀರ್ಥಾಟನೆಗೆ ಹೊರಟವನು ನಾನು. ಹ್ಮ್ ಗಂಗೆಯೇ ಮೊದಲಾದ ತೀರ್ಥಗಳನ್ನು ಉತ್ತರಿಸಿ ಮಿಂದು ಪುನೀತನಾಗಿ ಆ, ಕ್ಷೇತ್ರವಾದಿ ದೇವತೆಯ ಸಂದರ್ಶನವನ್ನು ಮಾಡಿ ಹ್ಮ್ ಅವರ ಪರಮಾನುಗ್ರಹಕ್ಕೆ ಭಾಜನನಾಗಿದ್ದೆ. ಹ್ಮ್ ಪ್ರಸಂಗತ್ವೇನ ಹ್ಮ್ ರಾಮೇಶ್ವರದ ಕಡಲ ತಡ್ಡಿಯಲ್ಲಿ ಸನ್ನಿಧಾನದ ದಿವ್ಯ ದರ್ಶನವೂ ಆಗಿತ್ತು. ಆ, ಹಾಗೆಯೇ ತೀರ್ಥಾಟನೆಯನ್ನು ಮುಂದುವರಿಸಿ ಆ, 8 ಮಾಸಗಳ ಅವಧಿಯನ್ನು ಕಳೆದೆ. ಇನ್ನು ಚಾತುರ್ಮಾಸ್ಯ ಬಾಕಿ. ಮಾಸದಲ್ಲೇ ಆಗಲಿ 8 ಅಂತ ನೆನಪಾದ ಕೂಡಲೇ ನಿನ್ನ ನೆನಪು ಅದರ ಜೊತೆಯಲ್ಲಿ ಗಂಟೆ ಬೀಳುತ್ತದೆ. ಆ, ಮುಂದಿನ 4 ಅದಕ್ಕೆ ಕಾರಣ ಇದೆ. ಹಾ. ಚಾತುರ್ಮಾಸ್ಯ ಪೂಜೆ ಮಾಡಬೇಕಾದ ದೇವತೆಗಳ ಸಮೂಹದಲ್ಲಿ ನಾನೇ ಇದ್ದೇನೆ. ಅದೇ ಕೃಷ್ಣ ಪಂಚಕದ ಪೂಜೆ ಇದೆ ಅದರಲ್ಲಿ. ಖಂಡಿತವಾಗಿ. ಆದ್ದರಿಂದ ಹಾ. ಈ ಚಾತುರ್ಮಾಸ್ಯವನ್ನು ಕಳೆಯುವುದಕ್ಕೆ ಹ್ಮ್ ದ್ವಾರಕೆಯ ಪ್ರಶಸ್ತವಾದದ್ದು ಅಂತ ಬಂದೆ. ಹ್ಮ್ ಆದ್ರೆ ಒಂದುಂಟು, ಏನು? ಯಾವಾಗಲೂ ನಿನ್ನನ್ನು ಕಾಣುವಂತಹ ಬಯಕೆಯಿಂದಲೇ ಹ್ಮ್ ನಾನು ಬರ್ತಾ ಇದ್ದೆ. ಹ್ಮ್ ಈ ಬಾರಿ ನಿನ್ನನ್ನು ಕಾಣುವ ಬಯಕೆ ಇಲ್ಲ ಅಂತಲ್ಲ, ಆ, ಅದರ ಜೊತೆಯಲ್ಲೇ ಮನಸ್ಸಲ್ಲಿ ಇನ್ನೊಂದು ವಿಚಾರವು ಸುಳಿದಾಡ್ತಾ ಉಂಟು. ಹ್ಮ್ ಆದ್ದರಿಂದ ಆ, ಮುಂದೆ ಆ, ಮುಂದೆ ನಾ ಮನದಿ ಯೋಚಿಸಿದ ಕಾರ್ಯವನ್ನು ಆ, ಮುಂದನ ಮನದಿ ಯೋಚಿಸಿದ ಕಾರ್ಯವನ್ನು
ಕಾಮನೆ ಸುಳಿದಾಡ್ತಾ ಇರುವಾಗ ಆ, ಅದು ಶ್ರೀಕೃಷ್ಣ ಚಿತ್ತಕ್ಕೆ ಸಮ್ಮತವೋ ಅಲ್ಲವೋ ಅಂತ ಸಂಪೂರ್ಣ ದೃಢತೆಯೂ ಇಲ್ಲದಿರುವಾಗ ಈ ಕಾಮನೆಯನ್ನು ಹೊತ್ತು ಅವನನ್ನು ನೇರವಾಗಿ ಕಾಣುವುದಿಲ್ಲ. ಆ, ಈಗ ನನ್ನಂಥವರಿಗೆ ಬರುವುದಕ್ಕಾಗಿಯೇ ಈ ದ್ವಾರಾವತಿಯನ್ನು ನೀನು ನಿರ್ಮಿಸಿದ್ದು ಅಂತ ನಮ್ಮ ನಂಬುಗೆ. ಎಲ್ಲಿಂದ ಬಂದರೂ ನಮಗೆ ಪ್ರವೇಶ ಸಿದ್ಧವಾಗಬೇಕು ಎಂಬ ಕಾರಣಕ್ಕೆ ಆ, ಹಾಗಿದ್ದರೂ ಆ ನಗರ ಪ್ರವೇಶವನ್ನು ಮಾಡಿ ನಿನ್ನ ಮಂದಿರದೊಳಕ್ಕೆ ಬರುವ ಧೈರ್ಯ ಈ ಸಲ ಮಾಡದಿರುವುದಕ್ಕೆ ಕಾರಣದೇ. ಇದರ ಯುಕ್ತಾಯುಕ್ತತೆಯ ಬಗ್ಗೆ ನನ್ನಲ್ಲಿ ದೃಢತೆ ಇಲ್ಲ. ಎಲ್ಲಾದ್ರೂ ತಪ್ಪಾಗಿದ್ರೆ ಇದಕ್ಕಿಂತ ದೊಡ್ಡ ಅಪಚಾರ ಇರ್ಲಿಕ್ಕಿಲ್ಲ. ಎಲ್ಲಾದ್ರೂ ಅದು ಸರಿ ಇದ್ರೆ ಸ್ವಾಮಿಯ ಅನುಗ್ರಹಿಸಲಿ ಅದು ಸರಿ ಅಂತ ಸಾಧನೆ. ಆ ಬಳಿಕ ಹಾಗೆಯೇ ಮುಂದುವರಿಯುವ ಈ ನೆಲೆಯಿಂದ ಇದನ್ನೇ ನೆಲೆಯಾಗಿಸಿಕೊಂಡು ಕುಳಿತವನು ನಾನು. ಪ್ರಭು ಚಿತ್ತಕ್ಕೆ ಇದು ಬಂದದ್ದರಿಂದಲೇ ಇಲ್ಲಿಯ ತನಕ ಧಾವಿಸಿ ಬಂದಿದ್ದೀನಿ ಅಂತ ನಾನು ಭಾವಿಸ್ತೇನೆ. ಇನ್ನು ಮುಂದೆ ಕಲ್ಯಾಣಾರ್ಥದ ಗಾತ್ರನಲ್ಲಿ ಕಾಮಿತಾರ್ಥ ಪ್ರದಾಯಕನಲ್ಲಿ ಆದ್ದರಿಂದಲೇ ನಮ್ಮೆಲ್ಲರ ಪಾಪನಾಶನವಾಗಿ ಕಲ್ಯಾಣ ಸಿದ್ಧಿ ಆಗುತ್ತದೆ ಎಂಬ ನಂಬುಗೆಯಲ್ಲಿ ನಾವು ದೃಢವಾಗಿದ್ದೇವೆ. ನನ್ನ ಕಾಮಿತ ನನ್ನ ಕೈ ಸೇರುವ ಹಾಗೆ ಕಮನೀಯ ರೂಪನಾದಂತಹ ನೀನು ಅನುಗ್ರಹಿಸಬೇಕು, ಕಲ್ಯಾಣ ಸಿದ್ಧಿ ಆಗುವಂತೆ ಮಾಡಬೇಕು. ಅರ್ಜುನ, ನಾನು ಇಲ್ಲಿಯವರೆಗೆ ಬಂದದ್ದೇ ಅದಕ್ಕೆ. ನೀನು ನೇರವಾಗಿ ನನ್ನ ಮನೆಗೆ ಬರಬಾರದು ಎನ್ನುವ ಉದ್ದೇಶದಿಂದಲೇ. ನೀನು ಇಲ್ಲಿಗೆ ಬಂದ ತಕ್ಷಣವೇ ನೀನು ಬಂದಿದ್ದಿ ಎಂಬುದನ್ನು ಅರಿತು ನಾನೇ ಬಂದವನಿದ್ದೇನೆ. ಬರುವಾಗ ನಿನ್ನ ಮನಸ್ಸಿನಲ್ಲಿ ಇರುವ ಅಪೇಕ್ಷೆಯನ್ನು ನಾನು ತಿಳಿದವನೇ ಇದ್ದೇನೆ. ಆದ್ರಿಂದಲೇ ನಾನು ಇಲ್ಲಿಯವರೆಗೆ ಬಂದದ್ದು. ನೀನು ನನ್ನನ್ನು ಕಾಣಬೇಕು ಎನ್ನುವ ಉದ್ದೇಶದಿಂದ ಈ ಯತಿಯಾಗಿಯೇ ನನ್ನ ಅರಮನೆಯವರೆಗೆ ಬರ್ತಿದ್ರೆ ನಿನ್ನ ಯಾವ ಮನಸ್ಸಿನ ಕೆಲಸವೂ ಕೈಗೂಡುತ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಬಂದೆ. ಸರಿ ಸರಿ ಸರಿ, ಯೋಚನೆ ಮಾಡಬೇಡ. ಬೇಡ ಬೇಡ, ಯೋಚನೆ ಬೇಕು. ಇದು ಹೇಗಾಗುವುದೋ ಹೇಗೆ ಸಿದ್ಧಿಸುವುದೋ ಎನ್ನುವ ಯೋಚನೆ ಬೇಡ, ಸಂಶಯ ಬೇಡ, ಚಿಂತೆ ಬೇಡ, ಚಿಂತನೆ ಬೇಡ. ಸಿದ್ಧಿಗೆ ಬೇಕಾದ ಯೋಜನೆ ಮತ್ತು ಯೋಚನೆ ಬೇಕು. ಆದ್ರಿಂದ ನಿನ್ನ ಮನಸ್ಸಿನ ಅಂತರಂಗವನ್ನು ಹೊರತಿದ್ದೇನೆ. ನೀನು ಹೀಗೇ ಇರಬೇಕು. ಇರು ನೀನು ಯತಿ ವೇಷದಿ ನಿನ್ನೆಡೆಗೆ ಬರುವ ಬಲನು
ವಾಸುದೇವ ನೀನು ಹೀಗೆಯೇ ಇರಬೇಕು, ಹಾ ಯತಿ ವೇಷದಲ್ಲಿಯೇ ಇರಬೇಕು. ಹಾ ಅದರ ಅರ್ಥ ಸ್ವಲ್ಪವೂ ಯತಿಯಾಗ ಕೂಡ ವೇಷದಲ್ಲಿರಬೇಕು. ವೇಷದಲ್ಲಿ ಇರಬೇಕು. ಸ್ವಲ್ಪವೇನಾದರೂ ನೀನು ಯತಿ ಆದ್ರೆ ನಿನ್ನ ಮನಸ್ಸಿನ ಆಸೆ ಈಡೇರುವುದಿಲ್ಲ. ಈಗ ಒಂದು ಅರ್ಥದಲ್ಲಿ ನನಗೆ ಸನ್ಯಾಸವೇ. ಹ್ಮ್ ಸಮ್ಯಕ್ ನ್ಯಾಸವನ್ನು ಆ, ನಾನು ಮಾಡಿದ್ದು ಒಂದು ವಿಷಯದ ಮೇಲೆ, ಆ. ಆದ್ದರಿಂದ ನಾನು ಆ ಅರ್ಥದಲ್ಲಿ ಸನ್ಯಾಸಿ. ಸನ್ಯಾಸಿಯೇ ಆಗಿರು, ವೇಷದಲ್ಲಿ ಮಾತ್ರ. ಸರಿ. ಭಾವದಲ್ಲಿ ಹಾಗೆ ಬಂದ್ರೆ ಹಾ ನಿನಗೇನೋ ಒಂದೇ ವಿಷಯದಲ್ಲಿ ಮನಸ್ಸನ್ನು ಇಟ್ಟಿದ್ದೇನೆ, ಹಾ. ಆದ್ರಿಂದ ನಾನು ನಿರ್ದಿಷ್ಟ ವಿಷಯ ಸನ್ಯಾಸಿ ಎನ್ನುವ ಕಲ್ಪನೆ ಬಂದ್ರು ಹಾ. ಅದು ಗೊತ್ತಾಗಬಾರದು. ಸರಿ. ವೇಷಕ್ಕೂ ನಿನ್ನ ಸ್ವಭಾವಕ್ಕೂ ಬದಲಾವಣೆಯೂ ಗೊತ್ತಾಗಬಾರದು. ಸುಲಭ ಇಲ್ಲ, ವ್ಯವಹಾರ ಸ್ವಲ್ಪ ಕಷ್ಟದ. ಹಾ ಯತಿಯ ವೇಷ ಅಂತ ಗೊತ್ತಾದ್ರೆ ಹಾ. ಏನು ಪ್ರಯೋಜನ ಆಗಲಿಕ್ಕಿಲ್ಲ. ಸಾಮಾನ್ಯವಾಗಿ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಹೊರಟವರಲ್ಲಿ ವ್ಯವಹಾರ ಕಷ್ಟದ್ದು ಅಂತ ಎದುರಿನವ ಎಚ್ಚರ ನೀಡಿದರೆ ಇವನಿಗೆ ಆತಂಕ ಬರಬೇಕು. ಆದ್ರೆ ಈ ಬಾರಿ ನನಗೆ ಆತಂಕ ಬರ್ತಾನೆ ಇಲ್ಲ. ಯಾಕೆ ಅಂತಂದ್ರೆ ಯಾಕೆ ವ್ಯವಹಾರ ಕಷ್ಟದ್ದು ಅಂತ ಹೇಳುವ ನಿನ್ನ ಮುಖದಲ್ಲಿ ನಗು ಮಾಸಲಿಲ್ಲ ನೋಡಿ. ಆದ್ರಿಂದ ನನಗೆ ಹೇಗೆ ನನ್ನ ಸ್ವಭಾವವೇ ಹಾಗೆ. ಆದ್ರಿಂದಲೇ ಹೇಳಿದ್ದು. ಆ ಸ್ವಭಾವ ಹೊಂದಿದ ನೀನೇ ಹೇಳಿದ ಮಾತಾದ್ರಿಂದ ನನಗೆ ಕೋಪ ಬಂದ್ರು ನನ್ನನ್ನು ಕಾಣುವಾಗ ನಗುಮುಖದ ಹಾಗೆ ಕಾಣುತ್ತದೆ. ಕಂಸನನ್ನು ಕೊಲ್ಲುವಾಗಲೂ ನಾನು ನಗಾಡುತ್ತಾ ಇದ್ದೆ. ಹೌದು. ಕುಲೆಯ ಬೀಡು ನನ್ನನ್ನು ತಿವಿಯುವಾಗಲೂ ನಾನು ನಗಾಡುತ್ತಾ ಇದ್ದೆ. ಈ ನಗು ಮಾಸುವುದೇ ಇಲ್ಲ. ಈಶನ್ ಮುಕುಲಿತ ದಂತೈ ಸೌಷ್ಠವಾನ್ವಿತೈ ಕಟಾಕ್ಷೈ ಅಗಮಿಸಿತ ದ್ವಿಜದ್ವಾರಂ ಉತ್ತಮಾನಾಂ ಸ್ಮಿತಂ ಭವೇತ್. ಸರಿ. ಅಂತಹ ಸ್ಮಿತ ವದನ ಅದು ಈ ಅವತಾರದ ಒಂದು ಲಕ್ಷಣ. ಲೋಕದ ಸಜ್ಜನರ ನಲಿವಿನ ಹಿಂದೆ ಇರುವುದು ಈ ನಗು ಅಂತ ನಮ್ಮ ನಂಬುದು. ಹೌದು. ನಗುವೊಂದು ಇಲ್ಲದೆ ಇದ್ರೆ ಈ ಲೋಕದಲ್ಲಿ ಬಾಳುವುದಕ್ಕೆ ಸಾಧ್ಯ ಇಲ್ಲ. ಕೆಲವರ ನಗು ಇನ್ನೊಬ್ಬರ ಬಾಳನ್ನು ಹಾಳು ಮಾಡುತ್ತದೆ. ಅಟ್ಟಹಾಸಾದಿಗಳು. ನಮ್ದು ಹಾಗಲ್ಲ. ಇನ್ನೊಬ್ಬರ ಬಾಳನ್ನು ಬೆಳಗಿಸುವ ಸ್ಮಿತ ಉಸ್ಮಿತ. ಪಾರ್ಥ ಯತಿ ವೇಷದಲ್ಲಿ ಇರಬೇಕು. ಸರಿ. ಎನ್ನುವಲ್ಲಿಯೇ ವೇಷ ಮಾತ್ರ ಯತಿಯದ್ದಾಗಿರಬೇಕು. ವ್ಯವಹಾರ ಈ ಪ್ರದೇಶ ನಮ್ಮ ಅಣ್ಣನ ನೇರ ಆಳ್ವಿಕೆಗೆ ಸಂಬಂಧಪಟ್ಟದ್ದು. ಹೌದು ಹೌದು. ಇಡೀ ದ್ವಾರಕೆಯೇ ಅವನ ಆಳ್ವಿಕೆಗೆ ಸಂಬಂಧಪಟ್ಟದ್ದಾದರೂ ಈವನ ಪ್ರದೇಶ ಅವನ ವಿಶೇಷವಾದಂತಹ ಸಂರಕ್ಷಣೆಗೆ ಒಳಗಾಗಿ. ಆದ್ದರಿಂದ ಇಲ್ಲೋರ್ವ ಯತಿ ಸನ್ನಿಹಿತನಾಗಿದ್ದಾನೆ. ಹಾಗಲ್ಲ, ಇಲ್ಲೋರ್ವರು ಯತಿಗಳು ಸನ್ನಿಹಿತರಾಗಿದ್ದಾರೆ ಅಂತ ಅವರಿಗೆ ಗೊತ್ತಾಗ್ಲಿಕ್ಕೆ ಅವರಿಗೆ ಗೊತ್ತಾಗಬೇಕು. ಹೌದು. ಯತಿಗಳು ಇದ್ದಾರೆ ಅಂತ ಗೊತ್ತಾದ್ರೆ ಅವರು ಬರ್ಲಿಕ್ಕಿಲ್ಲ. ಅವರು ಬರ್ತಾರೆ. ಬಂದ್ರೆ ನಮಸ್ಕಾರ ಮಾಡ್ತಾರೆ. ಅಯ್ಯೋ ನನ್ನ ಅಣ್ಣ ನನ್ನ ಹಾಗಲ್ಲ. ನಾನು ನಿಜವಾದ ಯತಿಯನ್ನೇ ಪರೀಕ್ಷಿಸುವವ, ಅವ ವೇಷದ ಯತಿಯನ್ನು ಪರೀಕ್ಷಿಸುವವನಲ್ಲ. ಎಷ್ಟು ಒಳ್ಳೆ ಅಣ್ಣ ತಮ್ಮಂದಿರು. ಯಾಕೆ ಅಂದ್ರೆ ನಾನು ಆಗ ಹೇಳಿದಾಗ ಅವನಿಗೆ ಕಾಷಾಯ ವಸ್ತ್ರ ಕಂಡ್ರೆ ಸಾಕು, ಅಲ್ಲಿ ಅವ ನಮಸ್ಕಾರ ಮಾಡ್ತಾನೆ. ನನಗೂ ಅವನಿಗೂ ಅಷ್ಟೇ ವ್ಯತ್ಯಾಸ ಬಾಲ್ಯದಿಂದಲೇ. ಅವನಿಗೆ ಕಾಷಾಯ ವಸ್ತ್ರ ಕಂಡ್ರೆ ಸಾಕು, ನನಗೆ ಸೀರೆ ಕಂಡ್ರೆ ಸಾಕು. ಅಷ್ಟೇ ವ್ಯತ್ಯಾಸ ನನಗೂ ಅವನಿಗೆ. ಸರಿ ಅಲ್ಲ, ಸೀರೆ ಕಾಣುವ ಮಾತು ಮತ್ತೆ ಇರ್ಲಿ. ಈಗ ಕಾಷಾಯ ವಸ್ತ್ರ ಮಾತ್ರ ಹೊದ್ದಿರುವ ನಾನು ಅವ ನಮಸ್ಕಾರ ಮಾಡಿದಾಗ ಏನು ಮಾಡಬೇಕು? ನಾನು ನಮಸ್ಕಾರ ಮಾಡುವ ಒಂದು ಪ್ರಯತ್ನವನ್ನು ಮಾಡಿದಾಗ ನೀನೇನು ಮಾಡಿದೆ? ಪ್ರತಿ ನಮಸ್ಕಾರ ನಾರಾಯಣ ನಾರಾಯಣ. ಅದು ಮಾತಿಗಾಡಿದ್ದು. ಅದುವೇ ಅಲ್ಲಿ ಕೃತಿ ಆಗಬೇಕು. ಅಲ್ಲಿ ನೀನು ಯತಿಯಾಗಿಯೇ ಇರಬೇಕು. ಅವ ಬರ್ತಾನೆ. ಅದಾಗಿತ್ತು. ಬಂದ ತಕ್ಷಣ ಕಣ್ಣು ತೆರೆಯಬಾರದು. ಸುಲಭದಲ್ಲಿ ಅವನಿಗೆ ದರ್ಶನವನ್ನು ಕೊಡಬಾರದು. ನಿನ್ನ ಮಹತ್ವವನ್ನು ಮೇಲಿನ ಮಟ್ಟಕ್ಕೆ ಅಸ್ತಿತ್ವದಿಂದಲೂ ನಿನ್ನ ಸ್ವಭಾವದಿಂದಲೂ ಮಾತಿನಿಂದಲೂ ಅವನಿಗೆ ತೋರಿಸಬೇಕು. ಅವನೇನು ಮಾಡುತ್ತಾನೆ? ಒಂದು ವಿಶೇಷವಾದ ಪುರಪ್ರವೇಶ ಸಮಾರಂಭವನ್ನು ಮಾಡ್ತಾನೆ. ಅಲ್ಲಿ ನೀ ಬಂದಿದ್ದಕ್ಕೆ ಅಲ್ಲಿ
ಬಲರಾಮ ಬಲಭದ್ರ ಬರ್ತಾನೆ. ಬಂದು ಮೇಲೆ ಯತಿಗಳನ್ನು ಅವನು ಕಂಡಲ್ಲಿಗೆ ಬಿಡುವವನಲ್ಲ. ಅವರಿಗೆ ಬೇಕಾದ ಎಲ್ಲ ಉಪಚಾರಗಳನ್ನು ಮಾಡುವ, ಯತಿಗಳ ಎಲ್ಲ ಧರ್ಮ ಸೂಕ್ಷ್ಮಗಳು ಅವನಿಗೆ ಗೊತ್ತಿದೆ. ಆದ್ದರಿಂದ ಜಾಗರೂಕತೆಯಿಂದ ಇರಬೇಕು. ಹೇಳಿ ಕೇಳಿ ಚಾತುರ್ಮಾಸ್ಯದ ಅವಧಿ, ಚಾತುರ್ಮಾಸ್ಯಕ್ಕೆ ನಮ್ಮಲ್ಲಿಗೆ ಬರಬೇಕು ಅಂತ ಅವನು ಆಮಂತ್ರಿಸ್ತಾನೆ. ಹೇಗೆ ಏನ್ ಮಾಡಬೇಕು? ಬರುವುದಿಲ್ಲ ಅನ್ನಬೇಕು, ಬರ್ತೇನೆ ಅನ್ನೋದು ಹೇಗೆ? ನಿನಗೆ ಹೇಗೆ ಅನ್ನಿಸ್ತದೆ? ಅಲ್ಲ, ಅಲ್ಲಿಗೆ ಬಂದ್ರೆ ನನ್ನ ಕಾರ್ಯ ಕೆಡುವುದಿಲ್ಲ, ಸಂಕಲ್ಪ ಭಂಗ ಆಗುವುದಿಲ್ಲ ಅಂತ ಆದ್ರೆ ಬರುವುದಕ್ಕೆ. ಚಾತುರ್ಮಾಸ್ಯಕ್ಕೆ ಬಂದ್ರೆ ಅವನ ನಿರ್ಣಯದ ಪ್ರಕಾರ ನಿನ್ನ ಚಾತುರ್ಮಾಸ್ಯ ಅಂತ ಆದ್ರೆ 4 ತಿಂಗಳು ಕಳೆಯುವುದು ಕಷ್ಟ ಇದೆ. 1 ತಿಂಗಳು ಹಾಲು ಮಾತ್ರ, ಇನ್ನೊಂದು ತಿಂಗಳು ಮೊಸರು ಮಾತ್ರ, ಮತ್ತೊಂದು ತಿಂಗಳು ದ್ವಿದಳ ಧಾನ್ಯ ಮಾತ್ರ ಕೊಟ್ಟಾನು ತಂದು. 4 ವ್ರತಗಳಿದೆ ಅಂತ ಅವನಿಗೆ ಗೊತ್ತಿದೆ ಸನ್ಯಾಸಿಗಳಿಗೆ. ಅಲ್ಲ, ಅದು ಕೊಡ್ಲಿ, ಅದನ್ನು ಮಾತ್ರ ಕೊಟ್ಟಾನು, ಅದು ಮಾತ್ರ ಕೊಟ್ಟಾನು. ಅದಕ್ಕೋಸ್ಕರವೇ ನೀನು ನಿನಗೆ ಬೇಕಾದೇನು ಅಂತ ಮೊದಲೇ ತಿಳಿಸಬೇಕು. ನಮ್ಮ ಚಾತುರ್ಮಾಸ್ಯದ ಕ್ರಮ ಹೀಗೆ. ಆವಾಗ ನಿನಗೆ ಬೇಕಾದನ್ನು ಒದಗಿಸ್ತಾನೆ. ಒಂದು ಪುರಪ್ರವೇಶ ಸಮಾರಂಭ ಮಾಡ್ತಾನೆ ಅತ್ಯಂತ ವೈಭವದಿಂದ. ಅಲ್ಲಿ ನಿನ್ನನ್ನು ಯೋಗ್ಯ ಪ್ರದೇಶದಲ್ಲಿ ಕುಳ್ಳಿರಿಸಿ ಚಾತುರ್ಮಾಸ್ಯದ ದೀಕ್ಷೆಯನ್ನು ತೆಗೆದುಕೊಂಡು ದ್ವಾರಕಾ ನಗರದ ಸಮಸ್ತ ಪ್ರಜಾವರ್ಗಕ್ಕೆ ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಳ್ತಾನೆ. ಪರಮಹಂಸರ ಆರಾಧನೆಗೊಳಗಾಗುವಂತಹ ಹಂಸ ಸ್ವರೂಪಿಣಿ ದೇವರೇ, ನಿನ್ನ ಮುಂಭಾಗದಲ್ಲಿ ಈ ಪುರಪ್ರವೇಶ ಇದನ್ನೆಲ್ಲ ನಾನು ಹೇಗೆ ಮಾಡಿ? ನಾನು ಬರುವುದೇ ಇಲ್ಲ. ನೀನು ಬರುವುದಿಲ್ಲ? ನಾನು ನಿನ್ನ ಚಾತುರ್ಮಾಸ್ಯ ಸ್ವೀಕಾರ ಸಮಾರಂಭಕ್ಕಾಗಲಿ ನಿನ್ನ ವ್ರತದಲ್ಲಿ 1 ದಿವಸದ ಭೇಟಿಗಾಗಲಿ ನಾನು ಬರುವುದಿಲ್ಲ. ಇದು ದೊಡ್ಡ ಅನುಗ್ರಹ. ನಿನ್ನ ಕೆಲಸ ಆಗಬೇಕಾದ್ರೆ ಈ ವೇಷದಲ್ಲಿ ಯಾವ ವ್ಯವಹಾರ ನನ್ನ ಅಣ್ಣನ ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಮಾತನಾಡಲಾಗಲ್ಲ. ಅದು ಹೌದು. ಮಾತು ತಪ್ಪಿದರೂ ನೀನು ಸರಿಪಡಿಸಿಕೊಂಡು ಮುಂದುವರಿ. ಹೌದು, ಅವನು ಹಾಗೆ ಮಾಡ್ಲಿಕ್ಕಿಲ್ಲ. ಅವನು ಕೆಲವೊಮ್ಮೆ ಶಂಭುವಿನ ಹಾಗೆ ಏನೂ ಬದಲಾವಣೆ ಇಲ್ಲ. ಆಗುವುದಿಲ್ಲ ಅಂದ್ರೆ ಆಗುವುದಿಲ್ಲ, ಆಗಬೇಕು ಅಂದ್ರೆ ಆಗತಕ್ಕದ್ದು. ಇಂತಹ ಸ್ವಭಾವದವ ಅಪರ ಶಂಭುವಿನ ಅವತಾರ. ಹೌದು. ಆದ್ದರಿಂದ ಸ್ವಲ್ಪ ಜಾಗರೂಕನಾಗಿದ್ದು ಅಣ್ಣನ ಎಲ್ಲ ಆತಿಥ್ಯವನ್ನು ಸ್ವೀಕರಿಸಿ ನಿನ್ನಿಂದ ಸಾಧ್ಯವಾದಷ್ಟು ಯತಿ ಧರ್ಮವನ್ನು ನಡೆಸ್ತಾ ನನ್ನ ನಾಮಸ್ಮರಣೆಯಲ್ಲೇ ಇರು. ನೀನು ಅಲ್ಲಿ ಇರಲಿಕ್ಕೆ ನಿನ್ನ ಬಯಕೆಗಳೆಲ್ಲ ಕೊಡ್ತಾರೆ. ದೇವರೇ, ಏನಾದ್ರೂ ಸಂಶಯ ಇದ್ರೆ ಕೇಳು. ಏನು ಸಂದೇಹ? ನೀನು ಆಡಿದ್ದರಲ್ಲಿಲ್ಲ, ಆಡದೆ ಉಳಿದದ್ದರ ಬಗ್ಗೆ ಒಂದು ಸಂದೇಹ. ಏನು? ಸೂತ್ರಧಾರಿಯಾಗಿ ಹೇಗಿರಬೇಕು ಮುಂದಿನ ನಾಟಕ ಅಂತ ಸ್ಪಷ್ಟ ನಿರ್ದೇಶನ ನೀಡಿದ್ರು. ಎಷ್ಟು ನಿರ್ದೇಶನ ಕೊಟ್ಟರು, ಎಷ್ಟು ಒಳ್ಳೆ ನಟನಾದ್ರು. ತೆರೆ ಮರೆಯಲ್ಲಾದರೂ ಸೂತ್ರಧಾರ ಇದ್ದಾನೆ ಅಂತ ಗೊತ್ತಿದ್ರೆ ಪಾತ್ರಧಾರಿಗೊಂದು ಧೈರ್ಯ. ಈಗ ಹಿಂದಿನಿಂದ ಅನುಗ್ರಹ ಮಾಡ್ತಾ ನೀನು ದ್ವಾರಕೆಯನ್ನು ಬಿಟ್ಟು ಹೋಗುವುದಿಲ್ಲ, ದ್ವಾರಕೆಯಲ್ಲೇ ಇರ್ತೇನೆ. ನನಗೂ ಯತಿಗಳಿಗೂ ಅಷ್ಟಕ್ಕಷ್ಟೇ ಅಂತ ಅವನಿಗೂ ಗೊತ್ತಿದೆ. ಅವನ ಹಾಗೆ ಎಲ್ಲ ಯತಿ ಆರಾಧನೆ ಮಾಡುವವ ನಾನಲ್ಲ ಅಂತ ಅವನಿಗೂ ಗೊತ್ತಿದೆ. ಹಾಗಾಗಿ ನಾನು ಬರದೇ ಇದ್ದದ್ದನ್ನು ಅವನೇನು ದೊಡ್ಡ ವಿಷಯವನ್ನಾಗಿಸುವುದಿಲ್ಲ. ಸರಿ, ಹಿಂದಿನಿಂದ ನೀನು ಇರ್ತಿ ಅಂತಾದ ಮೇಲೆ ಸಸೂತ್ರವಾಗಿ ಇದು ಪರಿಸಮಾಪ್ತಿಯನ್ನು ಕಾಣುತ್ತದೆ ಅಂತ ವಿಶ್ವಾಸ ಉಂಟು. ಒಂದು ವೇಳೆ ಎಲ್ಲಿಯಾದ್ರೂ ತಪ್ಪಿ ಹೆಚ್ಚು ಕಡಿಮೆ ಆಗುತ್ತದೆ ಅಂತ ಆದ್ರೆ ತಕ್ಷಣ ಬರ್ತೇನೆ. ಸೂತ್ರಧಾರಿಯ ಪಾತ್ರಧಾರಿಯ ಖಂಡಿತ ಬರ್ತೇನೆ. ಆ ಧೈರ್ಯ ಉಂಟು ಅಂತಾದ್ರೆ ಮುಂದುವರಿಯುವುದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಒಂದು ಆಶೀರ್ವಾದ ಇದೆ, ಖಂಡಿತ ಇದೆ. ನಿನಗೆ ಭದ್ರತೆ ದೊರೆಯಲಿ ಜೀವನದಲ್ಲಿ. ಸುಭದ್ರವಾದ ಬಳಿಕ ಬರ್ತೇನೆ. ಖಂಡಿತ. ಸಂದವೇ ಯತಿ ವೇಷದಲ್ಲಿ ಕುಳ್ಳಿರೆ ಸಂದಯತಿ ವೇಷದಲ್ಲಿ ಕುಳ್ಳಿರೆ ಬಂದು ನುಡಿಸಿದರಲ್ಲಿರುವ ಅವನ ಪಾಲ ಅರ್ಜುನನ ಅಥವಾ ಹಣೆ ಬರ ಯಾಕೆ ಮಧ್ಯಾಹ್ನ ಹೊತ್ತು ಹೌದಪ್ಪ, ನಮ್ಮಲ್ಲೆಲ್ಲ ಮಾತುಂಟು. 2 ಇದ್ದವನು ಮನೆ ಬಿಡ್ಲಿಕ್ಕಿಲ್ಲ. ಯಾವ್ದು ಒಂದು ಹೊಟ್ಟೆ ತುಂಬ ಊಟ, ಮತ್ತೊಂದು ಬೆಚ್ಚಗಿನ ಮನೆ.
ತಲೆಯಲ್ಲಿ ಬೇರೆ ಏನೋ ಬಂದಿದೆ ಅಲ್ಲ, ವೆಚ್ಚಕ್ಕೆ ಹಣ ಹೋದ್ರೆ ಮತ್ತೆ ಕಟ್ಟಿ. ಹಣ ನಮ್ಮ ಮಹಾರಾಜರು ಕೊಟ್ಟ. ಮತ್ತೊಂದು ಹಾಗೆ ಅಂತ ಇದರ ಗ್ರಾಚಾರವೇ ಹೌದಾ? ಇದು ನನ್ನ ಉದ್ಯೋಗ ಅಲ್ಲ, ಬದಲಿಗಾಗಿ ಉದ್ಯೋಗ. ಹೌದಾ? ಬದಲಿಗಾಗಿ ಬಂದವರು ನಮ್ಮ ಮಹಾರಾಜರು ಹೇಳಿ ಕೇಳಿ ಅವರು ಕಿವಿ ಕೆಳಗೆ ಸರಿಯಾದ ಒಳ್ಳೆ ಕೆಲಸ ಮಾಡ್ತಾ ಇದ್ರು. ಯಾರು ಹೇಳಿಕೊಟ್ರು ಅವನ ಹಾಗೆ ಇವನು ಹೀಗೆ. ಅವರ ಒಂದಿಗೆ ಚಾಕರಿ ಮಾಡ್ತಾ ಇದ್ದವನನ್ನ ಕೆಲಸ ಬದಲಾವಣೆ ಮಾಡಿ ಇಲ್ಲಿ ಬೇಡ ಕೇಳಿದೆ ಏನು ವಿಷಯ ಏನು ಒಳ್ಳೆ ಉತ್ತರ ಕೊಟ್ಟರು ನನಗೆ. ನೋಡಪ್ಪ, ನೀನು ಹೀಗೆ ಚಾಕರಿ ಮಾಡಿ ಕೂತು ಕೂತು ದಪ್ಪಾಗಿ ನಿನ್ನ ಕೆಲಸ ಇದು ಅಲ್ಲ. ವನಕ್ಕೆ ಹೋಗು, ವನದಲ್ಲಿ ಸ್ವಲ್ಪ ತಿರುಗಾಟ ಮಾಡು, ಆರೋಗ್ಯಕ್ಕೂ ಒಳ್ಳೇದು, ಕೆಲಸಕ್ಕೂ ಒಳ್ಳೇದು. ಒಂದು ರೀತಿಯಲ್ಲಿ ಹೌದು, ನನಗೆ ಬಹಳ ಸಹಾಯ ಆಯ್ತದೆ. ಮೊದಲು ಹೀಗಿರ್ಲಿಲ್ಲ ನಾನು ಹೀಗೆ ಹೋಗಿ ಬಂದು ಬಂದು ಹೋಗಿ ವಾಯು ವಿಹಾರ ಮಾಡಿ ಮಾಡಿ ಈಗ ಹೇಗಾಗಿದೆ ಅಂದ್ರೆ, ನಾನು ನನ್ನ ಹೆಂಡತಿ ಒಟ್ಟಿಗೆ ಹೋಗುವಾಗ ತಮ್ಮ ಅಕ್ಕ ಹೋಗುದ ಕೇಳುವರಿದ್ದಾರೆ. ಇದು ನನಗೆ ಸಹಾಯ ಆಗುತ್ತೆ, ಲಾಭ ಆಗುತ್ತೆ. ಅದು ಅವ್ರಿಗೆ ಗೊತ್ತಾಗಿಲ್ಲ ಹಾಗೆಂತ ಹಣೆ ಬರ ಹೇಳುದು ಉದಯ ಎಷ್ಟು ಅಂತ ಮಾಡ್ಬೋದು ಕೆಲಸ. ನನ್ನ ಅಪ್ಪ ಈ ಕೆಲಸ ಮಾಡ್ತಾ ಇದ್ದೆ, ಅವರು ಹೋದ ಮೇಲೆ ನಾನು ಅಲ್ಲಿಗೆ ಬಂದೆ. ಬಿಡ್ತಾರ ಮಹಾರಾಜರ ಬಂದ ಮೇಲೆ ಕೆಲಸ ಸರಿಯಾಗಿ ಮಾಡ್ತಾ ಇದ್ದೆ. ಸಾಕಾಗುದಿಲ್ಲ, ಏನು ಮಾಡಿದ್ರು ಸಾಕು. ಕೆಲಸಗಳೇ ಹೀಗೆ, ಚಾಕರಿಗಳೇ ಹೀಗೆ. ಹೋಗುದು, ಅಲ್ಲಿ ನೀರು ಬಿಟ್ಟ್ಯಾ, ಇಲ್ಲಿ ಸಗಣಿ ಹಾಕಿದ್ಯಾ, ಪ್ರತಿ ದಿವಸ ಅವರಿಗೆ ಲೆಕ್ಕ ನಾನು ಕೊಡ್ಬೇಕು. ಹಗಲಿನ ಹೊತ್ತು ಇಷ್ಟ ಆಯ್ತಾ, ಸಂಜೆ ಹೊತ್ತು ಬೇರೆ. ಅದು ನಿಮಗೂ ನನಗೂ ಮಾತ್ರ, ಬೇರೆಯವರಿಗೆ ಹೇಳುವಂತದ್ದಲ್ಲ. ನಮ್ಮ ಮಹಾರಾಜರಂತೆಲ್ಲ ಆ ಪೂಜೆಗೆ ಬೇಕಾದಂತನ್ನೆಲ್ಲ ನಾನು ಕೊಡಬೇಕು. ಅಲ್ಲಿ ಸರಿಯಾಗದಿದ್ರೆ ಇಲ್ಲಿ ಬೈದು, ಅಥವಾ ಇಲ್ಲಿ ಸರಿಯಾಗದಿದ್ರೆ ಅಲ್ಲಿ ಬೈದು. ಒಟ್ಟು ಅದನ್ನೇ ನಾನು ಹಣೆ ಬರ ಅಂತ. ಮತ್ತೆ ನನ್ನ ಕೆಲಸದ ಮಟ್ಟಿಗೆ ನನ್ನಷ್ಟು ಶ್ರಮ ವಹಿಸುವವರು ಬೇರೆ ಯಾರು ಇಲ್ಲ. ಎರಡು ಸಲ ಹೇಳ್ಬೋದು ಅದನ್ನು, ಒಂದ್ಸಲ ಎರಡು ಹಾಗುಂಟು ನನ್ನ ಕೆಲಸ. ವನಕ್ಕೆ ಹೋಗುದು, ಅಲ್ಲಿ ಏನುಂಟು ನೋಡು, ನೋಡಿದ ಕೆಲಸವನ್ನು ಮಾಡು. ಈಗ ಏನಾಗಿದೆ, ನಮ್ಮ ಮಹಾರಾಜರಿಗೆ ಒಳ್ಳೆ ಒಳ್ಳೆ ಗಿಡಗಳನ್ನು ಹಾಕಬೇಕು, ಹಣ್ಣು ಹಂಪಲು ಬೆಳೆಸಬೇಕು, ಮದ್ದಿನ ಗಿಡಗಳನ್ನು ಬೆಳೆಸಬೇಕು. ಈಗ ಬಹಳ ದೊಡ್ಡ ವನ ಅಂತ ಮಾಡಿಟ್ಟಿದ್ದಾರೆ. ಈ ವನ ಮಾಡಿದ ಮೇಲೆ ಜನ ಬರ್ಲಿಕ್ಕೆ ಪ್ರಾರಂಭ, ನೋಡ್ಲಿಕ್ಕೆ ಅದು ಹೇಗುಂಟು, ಅದು ಹೇಗುಂಟು. ಹಣೆ ಬರ ಅಂತ ಹೇಳಿ ನಾನಿದ್ದೇನೆ, ಅಲ್ಲಿ ಕೆಲಸ ಮಾಡ್ಬೇಡ. ಈ ಬಂದವರು ಸುಮ್ಮ ಕೂತ್ಕೊಳ್ತಾರ, ಅದು ಹಣ್ಣು ಅದನ್ನು ತಿಂದು, ಆ ಹೂ ಅದನ್ನು ಕೊಯ್ದು. ಮನುಷ್ಯರು ಹೀಗಾದ್ರೆ ಪ್ರಾಣಿಗಳು ಇನ್ನೊಂದು. ಪ್ರಾಣಿಗಳಾದ್ರೂ ನನ್ನ ನೋಡಿಕೊಳ್ಳೆ ಕೊಡ್ತಾರೆ. ಅದು ನಮ್ಮ ಮನೆಯಲ್ಲಿ ಹೀಗೆ ಒಂದು ಜಗಳ ಆಗಿದೆ. ನನ್ನ ಮಕ್ಕಳು ಹೇಳಿದ್ರು, ಒಂದು ನಾಯಿ ಮರಿ ಯಾಕೆ ತರಬಾರದು, ನಮ್ಮಲ್ಲಿ ಏನಿದ್ರು ನಮ್ಮ ಯಜಮಾನರು ಅವರು ಹೇಳಿದ್ದೆ ಕೊನೆ, ಅದರಿಂದ ಮೇಲೆ ಏನಿಲ್ಲ. ಅದರಿಂದ ಅವ್ರು ಹೇಳಿದ್ದನ್ನೇ ನಾನು ಕೇಳ್ತೇನೆ ಅಂತ ಅಲ್ಲ, ನೀವು ತಪ್ಪಾಗಿ ತಿಳ್ಕೊಳ್ಬೇಕು. ನಮ್ಮಲ್ಲಿ ಹೀಗೆ ಏನಾದ್ರು ವ್ಯವಸ್ಥೆ ಉಂಟಾ? ನಮ್ಮಲ್ಲಿ ವ್ಯವಸ್ಥೆ ಉಂಟು, ಅದು ಸಂಪೂರ್ಣವಾಗಿ ಹಾಕಲ್ಲ, ಸ್ವಲ್ಪ ಸ್ವಲ್ಪ ವ್ಯತ್ಯಾಸ. ನಮ್ಮ ವ್ಯವಸ್ಥೆ ಅಂತ ಹೀಗೆ, ಕೊನೆಗೆ ಏನ್ ಹೇಳ್ತಾರೆ ಅದನ್ನು ನಾವೆಲ್ಲ ಒಪ್ಪಿಬಿಡುದು. ಯಾಕಂದ್ರೆ ಇದು ನಾನು ಒಪ್ಪುದು ಅಂತಲ್ಲ, ಅದು ಬೇಸರ ಆಗದಿರಲಿ. ಹೀಗೆ ನಾಯಿ ತರುವ ವಿಷಯದಲ್ಲಿ ಮಕ್ಕಳೆಲ್ಲ ಹೊರಟು ಬೇಕು ನಮಗೆ ನಾಯಿ. ಕೊನೆಗೆ ಅವಳ ಮುಖ ನೋಡಿದ್ವಿ. ಅವಳ ಮುಖ ನೋಡುವಾಗ ನೀವಿರುವಾಗ ನಾಯಿ ಯಾಕೆ ತಪ್ಪಾಗಿ ಭಾವಿಸಬೇಡಿ, ಉಂಟು. ನೀವಿರುವಾಗ ನಾಯಿ ಯಾಕೆ ಅಂತ ಹೇಳಿದ್ದು ಕಾರಣ ಅಂದ್ರೆ, ನಾನಿದ್ರೆ ಬೇರೆ ಯಾರು ಏನೂ ಆಗ್ಲಿಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ. ಗಟ್ಟಿನ ಕಳ್ಳ ಬರುದ, ಒಳಗೆ ಏನುಂಟು ಕಳ್ಳ ಬರಲಿಕ್ಕೆ? ಯಾರಾದ್ರೂ ಏನಾದ್ರು ಹೊತ್ಕೊಂಡು ಹೋಗ್ಲಿಕ್ಕೆ ಒಂದು ವಸ್ತು ಅಂತ ಬೇಕಲ್ಲ ಏನು. ಹಾಗಾಗಿ ನಾನಿದ್ದಲ್ಲಿಗೆ ನಾಯಿ ಬೇಡ. ಇದು ನಮ್ಮ ಮಹಾರಾಜರ ಕಿವಿಗೂ ಬಿತ್ತು. ಹಾಗಾದ್ರೆ ವನಪಾಲಕ ನೀನೇ ಆಗ್ಬೋದು. ಕಳ್ಳನ ಕೈಗೆ ಸುತ್ತೊಂದು ಕೊಟ್ಟ ಮತ್ತೆ ಕಳ್ಳ. ಈಗ ನೀವು ನನ್ನನ್ನು ಕಳ್ಳ ಅಂತ ಹೇಳುದ?
ಅಲ್ಲ, ಈಗ ನಾನೇನು ಕದ್ದುಕೊಳ್ಳುವುದಿಲ್ಲ. ಹಾಗೆ ಬಿದ್ದದ್ದು ಸ್ವಲ್ಪ ಹಣ್ಣು ಹಾಳಾಗುದು ಯಾಕೆ ಅಂತ ಮನೆಗೆ ತಗೊಂಡು ಹೋಗ್ತಾರೆ. ಇಲ್ಲಿ ಬಿದ್ದು ಹಾಳಾಗುವುದಕ್ಕಿಂತ ಮನೆಯಲ್ಲಿ ತಿಂದು ಹೋಗಿ ಹಾಗೆ ಬಂದವರು ಹಣ್ಣು ಹೂ ಕೊಯ್ದುಕೊಂಡು ಹೋಗುದು. ಒಬ್ಬೊಬ್ರು ಬಂದ್ರೆ ತೊಂದ್ರೆ, ಕೆಲವು ಜೋಡಿಗಳು ಬಂದು ಅಲ್ಲಲ್ಲಿ ಕೂತ್ಕೊಳ್ಳು, ಒಳಗೆ ಬರಬೇಡಿ ಹೇಳಿದ್ರು ಅವ್ರು ಕೇಳ್ತಾರೆ. ಬಂದು ಅವರನ್ನು ಓಡಿಸುದೇ ಒಂದು ದೊಡ್ಡ ತಲೆ. ಹೀಗೆ ನನ್ನ ಕೆಲಸ ನಡೀತಾ ಇರೋದು. ಅದಕ್ಕೆ ಮಹಾರಾಜ ಅಂತ ಹೇಳಿದೆ, ನೋಡಿ ಸ್ವಾಮಿ ಬಹಳ ಕಷ್ಟ ಇದೆ ಈ ಕೆಲಸ, ಏನಾದ್ರು ಒಂದ ಉದ್ಯೋಗ ಬದಲಾವಣೆ ಮಾಡಬೇಕು, ಇಲ್ಲಾಂದ್ರೆ ಏನಾದ್ರೂ ನೀವು ಇದಕ್ಕೆ ಮಾಡಬೇಕು ಅಂತ ಹೇಳಿ ಅವರ ಕಿವಿಗೆ ಹಾಕಿ. ಅವ್ರು ಹೇಳಿದ್ರು ಇಲ್ಲ ಅದನ್ನೆಲ್ಲ ಸರಿ ಮಾಡ್ತೇನೆ ಅಂತ ಹೇಳಿದ್ರು. ಒಂದು ಓಲೆ ಮೇಲೆ ನೋಡಿ, ಓಲೆ ಫಲಕ, ಇಲ್ಲಿ ಏನು ತಂದ್ರು ಇಲ್ಲಿಯೇ ತಿನ್ನತಕ್ಕದ್ದು, ಇಲ್ಲಿಂದ ಏನನ್ನು ಕೊಂಡೊಯ್ಯಲಾಗದು ಫಲಕ. ಹಣ್ಣು ತಿಂದವರು ಹಣ್ಣಿನ ಬೀಜ ಬಿಸಾಕಿ ಹೋಗ್ತಾರೆ. ಮತ್ತೆ ಕೆಲವರು ವಾಯು ವಿಹಾರಕ್ಕೆ ಅಂತ ಬರ್ತಾರಲ್ಲ, ಅವ್ರದ್ದು ಏನು ಅಂತ ನನಗೆ ಇನ್ನು ತಲೆಗೆ ಹೋಗ. ಹಣ್ಣು ತಿಂದವರಾದ್ರೆ ಸರಿ ಬಿಟ್ಟು ಹೋಗಬೇಕು, ಏನು ತಗೊಂಡು ಹೋಗುವಾಗಿಲ್ಲ. ವಾಯು ವಿಹಾರಕ್ಕೆ ಬಂದವರು ಏನು ಮಾಡಬಹುದು ಎಂಬುದು ಮಹಾರಾಜರ ತಲೆಗೂ ಹೋಗಲಿಲ್ಲ, ನನ್ನ ತಲೆಗೂ ಬರಲಿಲ್ಲ. ಅದೇ ಆಲೋಚನೆಯಲ್ಲಿ ಇವತ್ತಿನ ಕೆಲಸ ವನಕ್ಕೆ ಹೋಗ್ಬೇಕು. ವನದಲ್ಲಿ ನೋಡಿ ಏನೆಲ್ಲ ಆಗಿದೆ ವ್ಯವಸ್ಥೆ ಅಂತ ನೋಡಿ ಮಹಾರಾಜರಿಗೆ ನನ್ನ ವರದಿಗೊಂದು ಕೊಡಬೇಕು. ಹೀಗೆ ಅಂತ ನಾನು ಮುಂದೆ ಬಂದವರು. ಕೆಲಸ ಮಾಡದೆ ಉಪಾಯ ಇಲ್ಲ. ಹಾಗೆ ಅಂತ ಮನೆಗೆ ಕೂತ್ಕೊಳ್ಳೋಣ, ಹೊಟ್ಟೆಗೆ ಆಗ್ಬೇಕು. ಅಪ್ಪ ಹೇಳಿದ್ರು ಸಾಯುವತ್ತಿ, ಮಗನೇ ನನ್ನ ಮರ್ಯಾದೆ ಉಳಿಸುವುದು, ನನ್ನಾಗೆ ಆಗಬೇಡ, ಮರ್ಯಾದೆ ಉಳಿಸುವುದು. ಒಂದು ಲೆಕ್ಕದಲ್ಲಿ ನಾನು ಸಾಕು ಮಾಡ. ಯಾಕೆ ನಾನು ಅಲ್ಲಿಗೆ ಸಾಕು ಅಂತ ಹೇಳಿ. ಎರಡನೇ ಅರ್ಥದಲ್ಲಿ ನೀನು ಸಾಕು ಮಗು. ಅವರಿಗೆ ಗೊತ್ತಾಗಿತ್ತು, ನನ್ನ ಮುಖ ನೋಡಿ ಅವರಿಗೆ ಗೊತ್ತಾಯ್ತು ನೀನೇನಾದ್ರೂ ಮಾಡ್ತಾ ಹಾಗೆ ಅಂತ ಅವರ ಉದ್ಯೋಗದಲ್ಲಿ ಸ್ವಲ್ಪ ಮುಂದೆ ಹೋಗುದು. ಈ ವನಪಾಲಕ ಅದು ಏನು ದೊಡ್ಡ ಕೆಲಸ ದಿನ ಇದ್ದಲ್ಲಿ ಎಲ್ಲ ಹೋಗಿ ನೋಡಿ ಹೇಗುಂಟು ವಿಚಾರಣೆ ಮಾಡಿ ಮುಂದೆ ಹೋಗುದು. ನನ್ನ ಕೆಲಸವನ್ನು ನಾನು ನಿಯತ್ತಲ್ಲಿ ಮಾಡಿದ್ರೆ ಮುಂದೆ ಏನಾದ್ರು ಫಲ ಸಿಗಬಹುದು. ಏನೋ ನೀವು ಆಶೀರ್ವಾದವ ಅಥವಾ ಇನ್ನೇನಾದ್ರೂ ಕೊಟ್ರೆ ಉಂಟು, ಇಲ್ಲಾಂದ್ರೆ ನನಗೇನುಂಟು ಅಲ್ವಾ? ಕೆಲಸ ಮಾಡುವ, ಮುಂದಕ್ಕೆ ಹೋಗುವುದು ನನ್ನ ಕರ್ತವ್ಯ. ನೋಡ್ತೇನೆ ಏನಾಗ್ತದೆ ಅಲ್ಲಯ್ಯ. ನನ್ನ ಅಪ್ಪಣೆ ಇಲ್ಲದೆ ಒಂದು ನೊಣ ಕೂಡ ಒಳಗೆ ಬರ್ತದೆ. ಸರಿ, ಇದೆಯಂತದ್ದು ಎಂತದ್ದು ಇದು ಅಲ್ವಾ? ಸಂಶಯ, ಮನುಷ್ಯನ ಪ್ರಾಣಿ? ಪ್ರಾಣಿ ಅಂದ್ರೆ ನನ್ನ ನೋಡಿಕೊಂಡು ಓಡಬೇಕಾ? ಹಾಗಾದ್ರೆ ಪ್ರಾಣಿ. ನನಗೆ ನೋಡು, ನಾನು ಸ್ವಲ್ಪ ಆ ಹೊಟ್ಟೆ ನೋಡ್ತಾ ಇದ್ದೆ, ಉಸಿರು ತೆಕ್ಕೊಳ್ಳೋದನ್ನು ನೋಡ್ತಾ ಇದ್ದೇನೆ. ಸರಿ, ಯಾಕಂದ್ರೆ ರಾಮದೇವರ ನೋಡುತ್ತ ಬಲರಾಮ ದೇವರು ಕೆಲವು ಸಲ ಹೀಗೆ ಅವರಿಗೆ ಅಲ್ಲಿ ಏನು ಉದ್ಯೋಗ ಇಲ್ಲ ಅಂತ ಹೇಳಿ ಆದ್ರೆ ಹೀಗೆ ಬಂದು ಈ ಕಟ್ಟೆಯಲ್ಲಿ ಕೂತ್ಕೊಳ್ಳೋದು ಉಂಟು. ಹಾಗೆ ಅದಕ್ಕೆ ನಾನು ನೋಡಿ ಉಸಿರು ನಮ್ಮ ರಾಮದೇವರಿಗೆ ಅದಿದೆ, ಒಳ್ಳೆ ಉಸಿರು ತೆಕ್ಕೊಳ್ಳುವಂತದ್ದು ಕಲೆ ಬಂದಿದೆ. ಅವರು ಅಂತ ನೋಡಿದ್ದೇವೆ. ಮತ್ತೆ ಹೊಟ್ಟೆ ನೋಡಿದ್ದೆ ಅವರು, ಅವರದ್ದು ಅದೊಂದಿದೆ, ಹೊಟ್ಟೆಯನ್ನು ತಿರುಗಿಸುವುದು. ಹಾಗೆ ಅವರು ಅಂತ ಅವರು ಸಂಶಯ ಬಂತ. ಯಾಕಂದ್ರೆ ಆ ಮುಖ ನೋಡುವಾಗ ಹಾಗೆ ಖಂಡಿತ ಅಲ್ಲ ರಾಮದೇವರಲ್ಲ. ಯಾಕಂದ್ರೆ ರಾಮದೇವರಾದ್ರೆ ಅವರ ಪಕ್ಕದಲ್ಲಿ ಬಾಲಕೃಷ್ಣ ಇರ್ಬೇಕಾಗುತ್ತೆ. ಬಾಲಕೃಷ್ಣ ಇಲ್ಲ, ನಮ್ಮ ಕೃಷ್ಣ ಅಣ್ಣ ತಮ್ಮ ಒಟ್ಟಿಗೆ ಹೋಗುದು. ಬಾಲಕೃಷ್ಣ ಇಲ್ಲ ಅಂದ್ರೆ ಇಷ್ಟು ರಾಮದೇವರು ಅಲ್ಲ. ಹಾಗಾದ್ರೆ ಬೇರೆ ಮುಖ ನೋಡಿ ಚಂದ, ಆನಂದ. ಅವರ ಮುಖ ನೋಡಿದ್ರೆ ಒಳ್ಳೆ ನಿತ್ಯಾನಂದನ ಹಾಗೆ ಅಂದ್ರೆ ಬಹಳ ಚಂದಕ್ಕೆ ಆನಂದದಲ್ಲಿ ಕೂತವರಾದ್ರೆ ಕಾಣ್ತದೆ. ನಿತ್ಯಾನಂದನೇ ಅಂತ ಹೇಳುವುದು. ಹಾಗೆ ಅಂತ ಹೇಳಿಕೊಂಡು ಕೂತ್ಕೊಳ್ಳುದು ರಾಮದೇವರ ನಿತ್ಯಾನಂದ. ಈಗ ಹಣೆ ನೋಡಿ ಇವರು ಸುಣ್ಣ ಮಾಡೋದು.
ಸುಣ್ಣ ಮಾಡೋದು. ಸುಣ್ಣ ಮಾಡೋದು ನೀವು ಕೇಳಿಲ್ಲ? ಕೇಳಿದ್ದೇನೆ, ಅದಕ್ಕೆಲ್ಲ ಬೇರೆ. ನೋಡಿ, ಹಣೆಯಲ್ಲಿ ಸುಣ್ಣವನ್ನು ಬಡಿದವರು ಸುಣ್ಣ ಮಾಡೋದು. ಭಸ್ಮ. ಭಸ್ಮವೇ. ಹಾಗಾದ್ರೆ ಅವರು ಈ ಜಾಗದ ಹತ್ತಿರ ಒಂದು ಸಣ್ಣ ಬ್ರಾಹ್ಮಣ ಕೇರಿ ಉಂಟು. ಎಲ್ಲ ಬ್ರಾಹ್ಮಣರು. ಇದರ ತಲೆ ಮತ್ತೆ ಮುಖ, ಅದು ಮೀಸೆಯೋ ಗಡ್ಡವಾದೇನು ಗೊತ್ತಾಗುದಿಲ್ಲ, ಒಳ್ಳೆ ಒಟ್ಟು ಬೆಳೆದಿದೆ. ಒಂದು ನೂಲು ಉಂಟು, ಆ ನೂಲಲ್ಲಿ ಮರಕ್ಕೆ ಕಟ್ಟಿ ಹಾಕಿದಾಗ ಉಂಟು ನೋಡಿ. ಹಾಗಾದ್ರೆ ಬ್ರಾಹ್ಮಣ ಆಗಿರ್ಬೋದು. ಬ್ರಾಹ್ಮಣ ಅಂತೇಳಿ ಆದ್ರೆ ಸುಮ್ಮನೆ ಬಿಡ್ಲಿಕ್ಕೆ ಅದು ಬ್ರಾಹ್ಮಣನೇ ಆಗ್ಲಿ ಇನ್ನೊಬ್ಬರೇ ಆಗ್ಲಿ ನಮ್ಮ ಜಾಗಕ್ಕೆ ಬಂದ ಮೇಲೆ ನಮ್ಮ ಒಡೆತನ ನಾನು ಹೇಳಿದಾಗ ಇರಬೇಕು. ಮಾತಾಡ್ತೇನೆ ನೋಡೋ, ಯಾರು ನೀನು?